ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಚಿತ್ತರಂಜನ್. AWS ಅಲ್ಲಿ ಒಂದು ಹೊಸ ಇಂಪಾರ್ಟೆಂಟ್ ಅಪ್ಡೇಟ್ನ ಆ್ಯಡ್ ಮಾಡಿದ್ದಾರೆ. ಯಾವ ಸರ್ವಿಸಲ್ಲಿ ಅಂತ ಕೇಳಿದರೆ S3 ಸರ್ವಿಸಲ್ಲಿ ಒಂದು ಹೊಸ ಫೀಚರೇ ಆ್ಯಡ್ ಮಾಡಿದ್ದಾರೆ. S3 ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಸರ್ವಿಸ್. ನಾವು ಇಲ್ಲಿವರೆಗೂ S3ನ ಒಂದು ಆಬ್ಜೆಕ್ಟ್ ಸ್ಟೋರೇಜ್ ಸರ್ವಿಸ್ ಅಂತ ಕರಿತಿದ್ವಿ. ಹೊಸ ಫೀಚರ್ ಏನು ಅಂತ ಹೇಳಿದರೆ S3 ಫೈಲ್ಸ್ ಅಂತ ಒಂದು ಫೀಚರ್ನ ಆ್ಯಡ್ ಮಾಡಿದ್ದಾರೆ. ಸೊ S3 ಈಸ್ ಆಬ್ಜೆಕ್ಟ್ ಸ್ಟೋರೇಜ್. ಇವಾಗ ಫುಲ್ ಕನ್ಫ್ಯೂಸ್ ಆಗ್ತದೆ, ನನಗೂ ಅಷ್ಟೇ. ಈ ಫೀಚರ್ ಬಗ್ಗೆ ನೋಡಿದಾಗ ಕನ್ಫ್ಯೂಸ್ ಆಯಿತು, ಏನಪ್ಪ ಇದು ಅಂತ ಹೇಳಿ. ಬಟ್ ಅಷ್ಟೊಂದು ಕಾಂಪ್ಲಿಕೇಟ್ ಆಗಿಲ್ಲ, ತುಂಬಾ ಈಸಿ ಆಗಿದೆ. ಏನಿದು S3 ಫೈಲ್ಸ್ ಅನ್ನೋ ಹೊಸ ಫೀಚರ್, ಈ ಫೀಚರ್, ಈ ಅಪ್ಡೇಟ್ ಯಾವ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಿದೆ ಅಂತ ಹೇಳಿ ನಾವು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಕಲಿಯೋಣ. ಆ್ಯಂಡ್ ಇದು ಎಂಟೈರ್ ಯೂಟ್ಯೂಬಲ್ಲಿ ಫಸ್ಟ್ ವಿಡಿಯೋ ಆಗಿರುತ್ತೆ ಈ ಟಾಪಿಕ್ ಬಗ್ಗೆ ಇಷ್ಟೊಂದು ಡೀಟೇಲ್ ಆಗಿ ಪ್ರಾಕ್ಟಿಕಲಿ ಮಾಡ್ತಿರೋದು. ಈ ವಿಡಿಯೋದಲ್ಲಿ ನಾವು ಪ್ರಾಕ್ಟಿಕಲಿ ಕೂಡ ಇಂಪ್ಲಿಮೆಂಟ್ ಮಾಡಿ ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಕನ್ನಡದಲ್ಲಿ ಅದು ಕೂಡ. ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ನೋಡ್ತಿದ್ರೆ ನಂದು ಯೂಟ್ಯೂಬ್ ಚಾನಲ್ ಇದೆ, ಡೆವಾಪ್ಸ್ ಹುಡುಗ ಅಂತೇಳಿ, ಅಲ್ಲೂ ಬಂದು ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬಲ್ಲಿ ನೋಡ್ತಿದ್ರೆ ನಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅಲ್ಲಿ ಕೂಡ ನಾನು ಡೆವಾಪ್ಸ್ AWS ರಿಲೇಟೆಡ್ ಶಾರ್ಟ್ ಫಾರ್ಮ್ ಕಂಟೆಂಟ್ನ ಅಪ್ಲೋಡ್ ಮಾಡ್ತಿರ್ತೇನೆ. ಅಲ್ಲೂ ಬಂದು ಫಾಲೋ ಮಾಡ್ಬೋದು ಇಫ್ ಯು ಆರ್ ಫೈಂಡಿಂಗ್ ದಿಸ್ ಕಂಟೆಂಟ್ ಹೆಲ್ಪ್ಫುಲ್. ಸೊ ಲೆಟ್ಸ್ ಬಿಗಿನ್ ದಿಸ್ ವಿಡಿಯೋ. ಆಲ್ ರೈಟ್, ಜಸ್ಟ್ ಇಮ್ಯಾಜಿನ್ ಮಾಡಿ, ನಿಮ್ಮ ಹತ್ರ ಒಂದು ಸರ್ವರ್ ಇದೆ. ಓಕೆ, AWS ಪ್ಲಾಟ್ಫಾರ್ಮಲ್ಲಿ ನಿಮ್ಮ ಹತ್ರ ಒಂದು ಸರ್ವರ್ ಇದೆ ಅಂತ ಅನ್ಕೊಳ್ಳೋಣ. ಓಕೆ, ಆ ಸರ್ವರಿಗೊಂದು ಸ್ಟೋರೇಜ್ ಬೇಕು, ರೈಟ್? ಸೊ ಇದೊಂದು ಓಕೆ ಸ್ಟೋರೇಜ್ ಇದೆ, ಇದನ್ನು ನಾವು EC2 ಅಂತ ಕರಿತೇವೆ. ಈ EC2 ಅಲ್ಲಿ ಸರ್ವರಲ್ಲಿ ನಿಮ್ಮದು ಅಪ್ಲಿಕೇಶನ್ ರನ್ ಆಗ್ತಿದೆ ಅಂತ ಅನ್ಕೊಳ್ಳೋಣ. ಓಕೆ, ಅಪ್ಲಿಕೇಶನ್ ರನ್ ಆಗ್ತಿದೆ. ಸೊ ಈ ಅಪ್ಲಿಕೇಶನ್ ಏನಿದೆ ಅಲ್ಲ, ಈ ಅಪ್ಲಿಕೇಶನ್ ವಾಂಟ್ಸ್ ಟು ಸ್ಟೋರ್ ಡೇಟಾ ಇನ್ S3 ಬಕೆಟ್. ಸೊ ಈ ಅಪ್ಲಿಕೇಶನ್ ಏನು ಡೇಟಾನ ಜನರೇಟ್ ಮಾಡುತ್ತೆ, ಮೇ ಬಿ ಲಾಗ್ ಫೈಲ್ ಆಗಿರ್ಬೋದು. ಆ ಲಾಗ್ ಫೈಲ್ನ ಅದು S3 ಬಕೆಟಲ್ಲಿ ಸ್ಟೋರ್ ಮಾಡಬೇಕು. ಓಕೆ, ಬೇಸಿಕಲಿ ಅದು ಹೋಸ್ಟ್ ಮಿಷಿನಲ್ಲಿ ಅಂದರೆ ಸರ್ವರಲ್ಲಿ ಲಾಗ್ ಫೈಲ್ನ ಕ್ರಿಯೇಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಡೇಟಾ ಅನ್ನೋ ಡೈರೆಕ್ಟ್ರಿ ಒಳಗಡೆ ಲಾಗ್ ಫೈಲ್ನ ಜನರೇಟ್ ಮಾಡುತ್ತೆ. ಈ ಲಾಗ್ ಫೈಲ್ನ S3 ಬಕೆಟ್ ಒಳಗಡೆ ಸ್ಟೋರ್ ಮಾಡಬೇಕು. ಓಕೆ, ದಿಸ್ ಇಸ್ ದ ಸಿನಾರಿಯೋ ಅಂತ ಅನ್ಕೊಳ್ಳೋಣ. ಫಸ್ಟ್ ನಾನು ಎಲ್ಲಿಂದ ಬರ್ತಿದ್ದೇನೆ ಅಂತ ಹೇಳಿದ್ರೆ, ವಾಟ್ ಈಸ್ ದ ಪ್ರಾಬ್ಲಮ್. ಓಕೆ, ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನು ಅಂತ ಆಮೇಲೆ ನೋಡೋಣ. ಫಸ್ಟ್ ಪ್ರಾಬ್ಲಮ್ನ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಸೊ ಅಪ್ಲಿಕೇಶನ್ ರನ್ ಆಗ್ತಿದೆ ಸರ್ವರಲ್ಲಿ. ಆ ಸರ್ವರ್ ಒಳಗಡೆ ಇರುವಂಥ ಅಪ್ಲಿಕೇಶನ್ ಇಟ್ ವಾಂಟ್ಸ್ ಟು ಸ್ಟೋರ್ ಡೇಟಾ ಇನ್ S3 ಬಕೆಟ್. ಓಕೆ, S3 ಅನ್ನೋ ಸರ್ವಿಸ್ ಇದೆ ಅಲ್ಲ, ಅದು ಸಿಂಪಲ್ ಸ್ಟೋರೇಜ್ ಸರ್ವಿಸ್ ಅಂತ. ಇದರಲ್ಲಿ ನಾವು ಆಬ್ಜೆಕ್ಟ್ನೆಲ್ಲ ಸ್ಟೋರ್ ಮಾಡ್ಬೋದು, ಆಬ್ಜೆಕ್ಟ್ ಅಂತ ಕರೀತಾರೆ. ಓಕೆ, ಸೊ ಇವಾಗ ಪ್ರತಿ ಸಲ ಈ ಅಪ್ಲಿಕೇಶನ್ ಏನು ಆಬ್ಜೆಕ್ಟ್ನ ಅಪ್ಲೋಡ್ ಮಾಡಬೇಕು S3 ಬಕೆಟ್ ಒಳಗಡೆ, ಎವ್ರಿ ಟೈಮ್ ಅದು S3ದು APIನ ಕಾಲ್ ಮಾಡಬೇಕಾಗುತ್ತೆ. ಅಂದರೆ ಅಪ್ಲಿಕೇಶನಲ್ಲಿ ಒಂದು ಎಕ್ಸ್ಟ್ರಾ ನಾವು ಕೋಡಲ್ಲಿ ಆ್ಯಡ್ ಮಾಡಬೇಕು, S3ದು APIನ ಕಾಲ್ ಮಾಡಬೇಕು. ಅಥವಾ ನಾವು ಅಪ್ಲಿಕೇಶನ್ ರನ್ ಆಗಿ ಏನು ಲಾಗ್ ಫೈಲ್ನ ಜನರೇಟ್ ಆಗುತ್ತೆ, ಅದಾದ ನಂತರ ಎಕ್ಸ್ಟ್ರಾ ನಾವು ಒಂದು ಸ್ಕ್ರಿಪ್ಟ್ನ ಬರೆದು, ಶೆಲ್ ಸ್ಕ್ರಿಪ್ಟ್ ಆಗಿರ್ಬೋದು, ಪೈಥಾನ್ ಸ್ಕ್ರಿಪ್ಟ್ ಆಗಿರ್ಬೋದು, ಬರೆದು ನಾವು S3 ಬಕೆಟಲ್ಲಿ ಸ್ಟೋರ್ ಮಾಡಬೇಕು. ಒಂದು ಅಡಿಷ್ನಲ್ ಕೆಲಸನ ಮಾಡ್ತಿದ್ದೇವೆ ನಾವು. ಓಕೆ, ನಾನು ಡೈರೆಕ್ಟಾಗಿ ಈ S3 ಬಕೆಟ್ ಏನಿದೆ ಅಲ್ಲ, ಈ ಬಕೆಟ್ನ ನಾನು EBS ವಾಲ್ಯೂಮ್ ಥರ, ಇದೇನು ಸ್ಟೋರೇಜ್ ಡಿವೈಸ್ ಇದೆ ಅಲ್ಲ, ಇದರ ಥರ ನನಗೆ ಇದನ್ನು ನಾನು ಮೌಂಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ದ್ಯಾಟ್ ಈಸ್ ದ ಪ್ರಾಬ್ಲಮ್. ಎವ್ರಿ ಟೈಮ್ ನಾನು APIನ ಕಾಲ್ ಮಾಡಿ ಸ್ಟೋರ್ ಮಾಡ್ತಾ ಇದ್ದೇನೆ, ಒಂದು ಎಕ್ಸ್ಟ್ರಾ ವರ್ಕ್ ಮಾಡ್ತಿದ್ದೇನೆ. ಇದರಿಂದ ಏನಾಗ್ತಿದೆ, ಕಾಂಪ್ಲೆಕ್ಸ್ ಆಗ್ತಿದೆ, ಕೋಡ್ ಕಾಂಪ್ಲೆಕ್ಸ್ ಆಗ್ತಿದೆ. ಆ್ಯಂಡ್ ನಮ್ಮ ಅಪ್ಲಿಕೇಶನ್ ಏನಿದೆ ಅಲ್ಲ, ಅದಕ್ಕೆ S3ದು APIನ ನಾವು ಎಕ್ಸ್ಪೋಸ್ ಮಾಡಬೇಕಾಗುತ್ತೆ. ಸ್ಕ್ರಿಪ್ಟ್ ಏನಾದರೂ ಫೇಲ್ ಆಯಿತು ಅಂತ ಹೇಳಿದ್ರೆ S3ಅಲ್ಲಿ ಬ್ಯಾಕಪ್ ಸ್ಟೋರ್ ಆಗಲ್ಲ, ಲಾಗ್ ಫೈಲ್ ಸ್ಟೋರ್ ಆಗಲ್ಲ. ಓಕೆ, ಸೊ ಕಾಂಪ್ಲೆಕ್ಸ್ ಆಗ್ತಿದೆ. ಇದಕ್ಕೆಲ್ಲಾನು ಸೊಲ್ಯೂಷನ್ ಏನು ಅಂತ ಹೇಳಿದರೆ, AWS ಅವರು ಹೊಸ ಫೀಚರ್ನ ತಂದಿದ್ದಾರೆ. ದ್ಯಾಟ್ ಈಸ್ ದ ಸೊಲ್ಯೂಷನ್. ಈ ಸೊಲ್ಯೂಷನ್ ಏನು ಮಾಡ್ತಿದೆ ಅಂತ ಹೇಳಿದರೆ, ಓಕೆ, ಈ ಫೀಚರ್ ಏನು ಪ್ರೊವೈಡ್ ಮಾಡುತ್ತೆ ಅಂತ ಹೇಳಿದ್ರೆ, ನಾವು ಯಾವ ರೀತಿ EFSನ ನಾವು ಮೌಂಟ್ ಮಾಡ್ತಿದ್ವಿ ನಮ್ಮ EC2 ಇನ್ಸ್ಟೆನ್ಸಿಗೆ. EFS ಅಂತ ಹೇಳಿದ್ರೆ ಇಲಾಸ್ಟಿಕ್ ಫೈಲ್ ಶೇರಿಂಗ್ ಅಂತ. ಯಾವ ರೀತಿ ನಾವು ಮೌಂಟ್ ಮಾಡ್ತಿದ್ವಿ, ಅದೇ ರೀತಿ ನಾವು ಇವಾಗ S3 ಬಕೆಟ್ನ EC2 ಇನ್ಸ್ಟೆನ್ಸಿಗೆ ಮೌಂಟ್ ಮಾಡ್ಬೋದು. ಇದರಿಂದ ಏನಾಗ್ತದೆ, ನಾನು ಎಕ್ಸ್ಟ್ರಾ APIನ ಕಾಲ್ ಮಾಡಬೇಕು ಅಂತ ಇಲ್ಲ. S3 ಬಕೆಟ್ ಈಸ್ ಮೌಂಟೆಡ್ ಟು EC2 ಇನ್ಸ್ಟೆನ್ಸ್, ನಾಟ್ ಡೈರೆಕ್ಟ್ಲಿ ಬಟ್ ಇಂಡೈರೆಕ್ಟ್ಲಿ. ಓಕೆ, ಮೌಂಟ್ ಆಗಿದೆ. ಸೊ ನಾನು ಈ ಲಾಗ್ ಫೈಲ್ನ ಇದೆಲ್ಲ ಡೈರೆಕ್ಟಾಗಿ ನಾನು S3 ಬಕೆಟಲ್ಲಿ ಸ್ಟೋರ್ ಮಾಡ್ಬೋದು, ಎಕ್ಸ್ಟ್ರಾ ವರ್ಕ್ ಬೇಕಾಗಿಲ್ಲ. ಆ್ಯಂಡ್ ಅಪ್ಲಿಕೇಶನಿಂದನೂ ಅಷ್ಟೇ, ನಾನು S3 API ಎಲ್ಲ ಕಾಲ್ ಮಾಡಬೇಕು ಅಂತೆಲ್ಲ. ಡೈರೆಕ್ಟಾಗಿ ಹೋಸ್ಟ್ ಮಿಷಿನಲ್ಲಿ ಸ್ಟೋರ್ ಆಗೋ ಲಾಗ್ ಫೈಲ್ ಇದೆ ಅಲ್ಲ, ಅದು ನಾನು ಮೌಂಟಿಂಗ್ ಪಾಯಿಂಟಲ್ಲಿ ಕ್ರಿಯೇಟ್ ಮಾಡಿದೆ ಅಂತ ಹೇಳಿದರೆ ಅದು ಆಟೋಮೆಟಿಕ್ಕಾಗಿ S3 ಬಕೆಟಲ್ಲಿ ಸ್ಟೋರ್ ಆಗುತ್ತೆ. ಓಕೆ, ಈ ಫೀಚರ್ನ ಪ್ರೊವೈಡ್ ಮಾಡ್ತಿದೆ ನಮ್ಮದು S3 ಫೈಲ್ ಅನ್ನೋ ಸರ್ವಿಸ್. ಇದು ಹೇಗೆ ವರ್ಕ್ ಆಗ್ತಿದೆ ಅಂತ ಹೇಳಿದರೆ, ಮಿಡಲಲ್ಲಿ ಒಂದು ಲೇಯರ್ ಬರುತ್ತೆ.
ಫೈಲ್ ಲೇಯರ್ ಅಂತ ಕರಿಬಹುದು ಅದನ್ನು ನಾವು. ಓಕೆ, ನಾವೊಂದು ಫೈಲ್ ಸಿಸ್ಟಮ್ನ ಕ್ರಿಯೇಟ್ ಮಾಡಬೇಕು. ಇದು S3 ಬಕೆಟ್, S3 ಬಕೆಟ್ ಮತ್ತೆ EC2 ಮಧ್ಯೆ ಒಂದು ಫೈಲ್ ಲೇಯರ್. ಆಬ್ಜೆಕ್ಟ್ ಸ್ಟೋರೇಜ್ ಏನಿದೆ ಅಲ್ಲ S3 ಬಕೆಟ್, ಅದನ್ನ ಅದು ಫೈಲ್ ಸ್ಟೋರೇಜ್ ತರ ಕನ್ವರ್ಟ್ ಮಾಡ್ತಿದೆ ಈ ಲೇಯರ್. ಇದು ಏನ್ ಮಾಡ್ತಿದೆ ಅಂತ ಹೇಳಿದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ NFS ಪೋರ್ಟೇ ಯೂಸ್ ಮಾಡ್ತಿದೆ, ಲೈಕ್ EFS ತರಾನೇ ಅದು ವರ್ಕ್ ಆಗ್ತದೆ. ಓಕೆ, ಸೊ ಈ ಲೇಯರ್ ಇಂದಾಗಿ ಇದು ಫೈಲ್ ಸಿಸ್ಟಮ್ಗೆ ಕನ್ವರ್ಟ್ ಆಗಿ ನಾವು ಮೌಂಟ್ ಮಾಡೋ ತರ ಆಗ್ತದೆ. ಸೊ ನಾನು ಯಾವ ಮೌಂಟಿಂಗ್ ಪಾಯಿಂಟ್ಗೆ ನಾನು ಮೌಂಟ್ ಮಾಡಿದೆ ಈ ಲೇಯರ್ನ, ಅದು ಡೈರೆಕ್ಟ್ ಆಗಿ S3 ಬಕೆಟ್ ಅಲ್ಲಿ ಸ್ಟೋರ್ ಆಗ್ತದೆ. ಇನ್ ಕೇಸ್ ಏನಾದ್ರು ನಾನು S3 ಬಕೆಟ್ ಇಂದ ಡಿಲೀಟ್ ಮಾಡಿದ್ನ, EC2 ಇನ್ಸ್ಟೆನ್ಸ್ ಇಂದ ಕೂಡ ಡಿಲೀಟ್ ಆಗುತ್ತೆ. ಇಟ್ ಈಸ್ ಲೈಕ್ ನೀವು S3 ಬಕೆಟ್ ನ ನೀವು ಪೆನ್ ಡ್ರೈವ್ ಅಂತ ಅನ್ಕೊಳ್ಳಿ, ಅಂಡ್ ನಿಮ್ EC2 ಇನ್ಸ್ಟೆನ್ಸ್ ನ ಲ್ಯಾಪ್ಟಾಪ್ ಅಂತ ಅನ್ಕೊಳ್ಳಿ. ಪೆನ್ ಡ್ರೈವ್ ನ ನೀವು ಇನ್ಸರ್ಟ್ ಮಾಡಿ ಏನೇ ಡೇಟಾನ ಸ್ಟೋರ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಅಮೌಂಟ್ ಇನ್ಸರ್ಟ್ ಮಾಡಿರೋ ಪಾತಿಗೆ ಪೆನ್ ಡ್ರೈವ್ ಅಲ್ಲಿ ಸ್ಟೋರ್ ಆಗ್ತದೆ. ಡಿಟ್ಯಾಚ್ ಮಾಡಿದ್ರಿ ಅಂತ ಹೇಳಿದ್ರೆ ಅದು ಡೇಟಾ ಹಾಗೇನೆ ಇರುತ್ತೆ, ಬಟ್ ಅದು ನಮಗೆ ಸರ್ವರ್ ಅಲ್ಲಿ ಕಾಣಿಸಲ್ಲ. ಸೇಮ್ ವೇ. ಓಕೆ, ಸೊ ಹೇಗಿದು ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ನಾನು ಫಸ್ಟಿಗೆ ಮೌಂಟಿಂಗ್ ಟಾರ್ಗೆಟ್ ನ ಕ್ರಿಯೇಟ್ ಮಾಡಬೇಕು. ಎಲ್ಲಿ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದ್ರೆ, ನಾವು EC2 ಇನ್ಸ್ಟೆನ್ಸ್ ನ ಎಲ್ಲಿ ಕ್ರಿಯೇಟ್ ಮಾಡ್ತೇವೆ, ಸಬ್ನೆಟ್ ಒಳಗಡೆ, ರೈಟ್? ಈ ಸಬ್ನೆಟ್ ಒಳಗಡೆ ನಾನು ಒಂದು ಮೌಂಟಿಂಗ್ ಟಾರ್ಗೆಟ್ ನ ಕ್ರಿಯೇಟ್ ಮಾಡಬೇಕು. ಯಾರಿಗೆ ಕ್ರಿಯೇಟ್ ಮಾಡಬೇಕು ಅಂತ ಕೇಳಿದ್ರೆ, ಈ S3 ಬಕೆಟ್ಗೆ ನಾನು ಮೌಂಟಿಂಗ್ ಟಾರ್ಗೆಟ್ ನ ಕ್ರಿಯೇಟ್ ಮಾಡ್ತೇನೆ. ಇಮ್ಯಾಜಿನ್ ದಿಸ್ ಈಸ್ ಯುವರ್ ಮೌಂಟಿಂಗ್ ಟಾರ್ಗೆಟ್. ಓಕೆ, ದಿಸ್ ಈಸ್ ಯುವರ್ ಮೌಂಟಿಂಗ್ ಟಾರ್ಗೆಟ್. ಓಕೆ, ಈ ಮೌಂಟಿಂಗ್ ಟಾರ್ಗೆಟ್ ನಾನು ಮೌಂಟ್ ಮಾಡಿ ಬಿಡ್ತೇನೆ, ಅಷ್ಟೇ ಸಿಂಪಲ್. S3 ಗೊಂದು ನಾನು ಮೌಂಟಿಂಗ್ ಟಾರ್ಗೆಟ್ ನ ಕ್ರಿಯೇಟ್ ಮಾಡ್ತೇನೆ. ಈ ಮೌಂಟಿಂಗ್ ಟಾರ್ಗೆಟ್ ನಾನು EC2 ಇನ್ಸ್ಟೆನ್ಸ್ಗೆ ಮೌಂಟ್ ಮಾಡಿ ಬಿಡ್ತೇನೆ. ಸೊ ನಾನು ಈ ಮೌಂಟಿಂಗ್ ಟಾರ್ಗೆಟ್ ಅಲ್ಲಿ ಏನೇ ಕ್ರಿಯೇಟ್ ಮಾಡ್ತಿದ್ದೇನೆ ಅಂತ ಹೇಳಿ S3 ಬಕೆಟ್ ಅಲ್ಲಿ ಅದು ಸ್ಟೋರ್ ಆಗುತ್ತೆ. ಓಕೆ, ಮೌಂಟಿಂಗ್ ಟಾರ್ಗೆಟ್ ಅಲ್ಲಿ ಮುಂದ್ಗಡೆ ಸೆಕ್ಯೂರಿಟಿ ಗ್ರೂಪ್ ಕೂಡ ಇರುತ್ತೆ. ಈ ಸೆಕ್ಯೂರಿಟಿ ಗ್ರೂಪ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಇನ್ಬೌಂಡ್ ಮತ್ತೆ ಔಟ್ಬೌಂಡ್ ಟ್ರಾಫಿಕ್ ನ ಕಂಟ್ರೋಲ್ ಮಾಡುತ್ತೆ. ಯಾರೆಲ್ಲ S3 ಬಕೆಟ್ ಒಳಗಡೆ ಆಬ್ಜೆಕ್ಟ್ ನ ಅಪ್ಲೋಡ್ ಮಾಡ್ತಿದ್ದಾರೆ, ಓಕೆ, ಅಂದ್ರೆ ಫೈಲ್ಸ್ ಫಾರ್ಮೆಟ್ ಅಲ್ಲಿ, ಅದು ಥ್ರೂ ಸೆಕ್ಯೂರಿಟಿ ಗ್ರೂಪ್ ಅಲ್ಲಿ ಪರ್ಮಿಷನ್ ಇದ್ರೆ ಮಾತ್ರ ನಮಗೆ ಆಡ್ ಮಾಡ್ಲಿಕ್ಕೆ ಆಗೋದು. ಓಕೆ, ಇದು ಹೇಗೆ ವರ್ಕ್ ಆಗುತ್ತೆ ಪ್ರಾಕ್ಟಿಕಲಿ ನೋಡೋಣ. ಐ ಹೋಪ್ ನಿಮ್ಗೆ ಇದು ಕ್ಲಿಯರ್ ಆಗಿದೆ. ಡೌಟ್ಸ್ ಇದ್ರೆ ಯು ಕ್ಯಾನ್ ಆಸ್ಕ್ ಇನ್ ಕಮೆಂಟ್ ಸೆಕ್ಷನ್, ಐ ವಿಲ್ ಆನ್ಸರ್ ದಟ್ ಕ್ವಶನ್. ಓಕೆ, ಸೊ ಪ್ರಾಕ್ಟಿಕಲಿ ನೋಡೋಣ, ಅವಾಗ ಕ್ಲಿಯರ್ ಆಗುತ್ತೆ. ನಾನಿವಾಗ AWS ಕನ್ಸೋಲ್ ಅಲ್ಲಿ ಇದ್ದೇನೆ. ಓಕೆ, ದಿಸ್ ಇಸ್ ಮೈ AWS ಅಕೌಂಟ್ ಅಂಡ್ ನಾನೊಂದು EC2 ಇನ್ಸ್ಟೆನ್ಸ್ ನ ಕ್ರಿಯೇಟ್ ಮಾಡ್ತೇನೆ. ನಾನು ಇದನ್ನು ಸಾಲ್ವ್ ಮಾಡಲಿಕ್ಕೆ, ಅಂದ್ರೆ ಡೆಮೋ ಮಾಡಲಿಕ್ಕೆ AWS ಅವ್ರದ್ದು ಒಫಿಷಿಯಲ್ ಡಾಕ್ಯುಮೆಂಟೇಶನ್ ರೆಫರ್ ಮಾಡ್ತಿದ್ದೇವೆ. ಓಕೆ, mounting S3 to an EC2 instance using storage gateway, not this. Okay, just a second. AWS S3 files. Okay, this is the documentation. Okay, as you can see here, just a second. ನೋಡಿ, EC2 ಇನ್ಸ್ಟೆನ್ಸ್ ಇದೆ, ಮಲ್ಟಿಪಲ್ EC2 ಇನ್ಸ್ಟೆನ್ಸ್ ಇದೆ ಡಯಾಗ್ರಾಮ್ ಅಲ್ಲಿ, ಆರ್ಕಿಟೆಕ್ಚರ್ ಅಲ್ಲಿ. ಓಕೆ, ಮಲ್ಟಿಪಲ್ EC2 ಇನ್ಸ್ಟೆನ್ಸ್ಗೆ ನೋಡಿ ಮೌಂಟಿಂಗ್ ಟಾರ್ಗೆಟ್ ನ ಕ್ರಿಯೇಟ್ ಮಾಡಿದ್ದಾರೆ. ಯಾರಿಗೆ? S3 ಬಕೆಟ್ಗೆ, ಥ್ರೂ ಫೈಲ್ ಸಿಸ್ಟಮ್, ಫೈಲ್ ಲೇಯರ್ ಅಂತ ಹೇಳಿದೆ ಅಲ್ಲ, ಈ ಫೈಲ್ ಲೇಯರ್ ಮೌಂಟಿಂಗ್ ಟಾರ್ಗೆಟ್ ನ ಕ್ರಿಯೇಟ್ ಮಾಡೋ ಫೀಚರ್ನ, ಫೆಸಿಲಿಟಿನ ಪ್ರೊವೈಡ್ ಮಾಡುತ್ತೆ. ಅಂಡ್ ಈ ಮೌಂಟಿಂಗ್ ಟಾರ್ಗೆಟ್ ಥ್ರೂ ನಾನು S3 ಬಕೆಟ್ ಅಲ್ಲಿ ನಾನು ಡೇಟಾನ ಆಡ್ ಮಾಡ್ಬೋದು ಡೈರೆಕ್ಟ್ ಆಗಿ. ಮೊದಲಾಗಿದ್ರೆ ನಾನು ಹೇಳಿದೆ API ನ ಕಾಲ್ ಮಾಡಬೇಕಿತ್ತು, AWS CLI ನ ಕಾನ್ಫಿಗರ್ ಮಾಡಬೇಕಿತ್ತು, ಅಥವಾ ರೋಲ್ಸ್ ಥ್ರೂ ಪರ್ಮಿಷನ್ ಕೊಡಬೇಕು, ಹೆಕ್ಟಿಕ್ ಇತ್ತು. ಇವಾಗ ತುಂಬಾನೇ ಈಸಿ ಆಗಿದೆ. ಇದು ಹೇಗೆ ವರ್ಕ್ ಆಗುತ್ತೆ ಪ್ರಾಕ್ಟಿಕಲಿ ನೋಡೋಣ, ಅವಾಗ ಕ್ಲಿಯರ್ ಆಗುತ್ತೆ.
ಓಕೆ ಸೊ ಓಕೆ ಸೊ ನನ್ನ ಹತ್ರ ಇವಾಗ ಒಂದು EC2 ಇನ್ಸ್ಟೆನ್ಸ್ ಬೇಕು ಆ್ಯಂಡ್ S3 ಬಕೆಟ್ ಬೇಕು. 2 ಥಿಂಗ್ಸ್ ನನಗೆ ಬೇಕು ಪ್ರಾಕ್ಟಿಕಲಿ ಮಾಡಬೇಕಿದ್ರೆ, S3 ಬಕೆಟ್ ಮತ್ತು EC2 ಇನ್ಸ್ಟೆನ್ಸ್. ನಾನು ಎರಡನ್ನೂ ಕ್ರಿಯೇಟ್ ಮಾಡ್ತೇನೆ. ನಾನು ಯಾವ ರೀಜನ್ಗೆ ಸೆಲೆಕ್ಟ್ ಮಾಡ್ತಿದ್ದೇನೆ ಅಂತ ಹೇಳಿದರೆ ಒಸಾಕಾ ರೀಜನಲ್ಲಿ ಕ್ರಿಯೇಟ್ ಮಾಡ್ತಿದ್ದೇನೆ. ಸೊ ಲೆಟ್ ಮಿ ಗೋ ಟು EC2 ಇನ್ಸ್ಟೆನ್ಸ್. ನೆಟ್ವರ್ಕಿಂಗ್ ಎಲ್ಲ ಡಿಫಾಲ್ಟ್ ತಗೋತಿದ್ದೇನೆ, ಅಂದರೆ ಡಿಫಾಲ್ಟ್ VPC, ಡಿಫಾಲ್ಟ್ ಸಬ್ನೆಟ್ಸ್ ಏನಿದೆ ಅದರಲ್ಲಿ ಕ್ರಿಯೇಟ್ ಮಾಡ್ತಿದ್ದೇನೆ. ಯು ಕ್ಯಾನ್ ಆಲ್ಸೋ ಕಸ್ಟಮೈಸ್. ಓಕೆ, ನೀವು VPCನ ಕ್ರಿಯೇಟ್ ಮಾಡಿ ಕೂಡ ಮಾಡ್ಬೋದು, ದರ್ ಇಸ್ ನೋ ಚೇಂಜ್. ನಾನು EC2 ಇನ್ಸ್ಟೆನ್ಸ್ಗೆ ನೇಮ್ ಏನು ಕೊಡ್ತೇನೆ ಅಂತ ಹೇಳಿದರೆ EFS ಫೈಲ್ಸ್ ಡೆಮೋ ಅಂತ ನೇಮ್ ಕೊಟ್ಟೆ. ಆಪರೇಟಿಂಗ್ ಸಿಸ್ಟಮ್ ನಾನು ಅಮೆಝಾನ್ ಲಿನಕ್ಸ್ ತಗೋತಿದ್ದೇನೆ, ಡಿಫಾಲ್ಟಾಗಿ ಏನಿದೆ ಅದೇ. ಇನ್ಸ್ಟೆನ್ಸ್ ಟೈಪ್ T3 ಮೈಕ್ರೋ. ಕೀ ಪೇರ್ ಐ ವಿಲ್ ಕ್ರಿಯೇಟ್ ಒನ್. ಓಕೆ, EFS ಫೈಲ್ಸ್ ಡೆಮೋ ಅಂತ ಒಂದು ಕೀ ಪೇರ್ನ ಕ್ರಿಯೇಟ್ ಮಾಡ್ತೇನೆ. ಓಕೆ, ಕೀ ಪೇರ್ನ ಕ್ರಿಯೇಟ್ ಮಾಡಿ ಆದಮೇಲೆ ನೆಟ್ವರ್ಕಿಂಗ್ ಎಲ್ಲ ಡಿಫಾಲ್ಟ್ ಆಗಿರ್ತಿದ್ದೇನೆ. ಒಂದು ಇನ್ಸ್ಟೆನ್ಸ್ನ ಕ್ರಿಯೇಟ್ ಮಾಡ್ತೇನೆ. ಇದಾದ ನಂತರ ಏನು ಬೇಕು ಅಂತ ಹೇಳಿದ್ರೆ ನನ್ನದೊಂದು S3 ಬಕೆಟ್ ಬೇಕು. ಸೊ ದೆನ್ ನೆಕ್ಸ್ಟ್ ಐ ವಿಲ್ ಗೋ ಟು S3 ಬಕೆಟ್. ಇನ್ಸ್ಟೆನ್ಸ್ ಇಸ್ ಲಾಂಚಿಂಗ್. ಓಕೆ, ಇದನ್ನು ಡೂಪ್ಲಿಕೇಟ್ ಮಾಡಿ S3 ಬಕೆಟ್ನ ಕ್ರಿಯೇಟ್ ಮಾಡ್ತೇನೆ. S3 ಬಕೆಟ್ ನಾನು ಸೇಮ್ ರೀಜನಲ್ಲಿ ಕ್ರಿಯೇಟ್ ಮಾಡ್ತಿದ್ದೇನೆ. S3 bucket. Create S3 bucket. Name ನಾನು S3 files demo and ಇವತ್ತಿನ ಡೇಟ್ ಕೊಡ್ತಿದ್ದೇನೆ. ಓಕೆ, ಆ್ಯಂಡ್ ಉಳಿದ ಸೆಟ್ಟಿಂಗ್ ಎಲ್ಲ ಡಿಫಾಲ್ಟ್ ಆಗಿರ್ತಿದ್ದೇನೆ. ಒಂದು ಬಕೆಟ್ನ ಕ್ರಿಯೇಟ್ ಮಾಡಿದೆ, ಇಟ್ ಈಸ್ ಕ್ರಿಯೇಟಿಂಗ್. ಓಕೆ, ಬಕೆಟ್ ಹ್ಯಾಸ್ ಬಿನ್ ಕ್ರಿಯೇಟೆಡ್. ಸೊ ಇವಾಗ ನಾವು EC2 ಇನ್ಸ್ಟೆನ್ಸಿಂದ S3 ಬಕೆಟ್ಗೆ ನಾವು ಥ್ರೂ ಫೈಲ್ ಸಿಸ್ಟಮ್ನ ನಾವು ಥ್ರೂ ಫೈಲ್ ಅನ್ನೋ ಏನು ಹೊಸ ಫೀಚರ್ ಇದೆ ಅದರ ಥ್ರೂ ನಾವು ಫೈಲ್ನ ಅಪ್ಲೋಡ್ ಮಾಡ್ತಿದ್ದೇವೆ. ಸೊ ದ್ಯಾಟ್ ಮೀನ್ಸ್ EC2 ಇನ್ಸ್ಟೆನ್ಸಿಗೆ S3 ಇದು ಪರ್ಮಿಷನ್ ಬೇಕು. ಓಕೆ, ಸೊ ರೋಲ್ ಥ್ರೂ ಕೊಡಬೇಕು. ಡಾಕ್ಯುಮೆಂಟೇಶನ್ ಮೆನ್ಷನ್ ಮಾಡಿದ್ದಾರೆ, ನೋಡೋಣ. ಡಾಕ್ಯುಮೆಂಟೇಶನ್ನ ಫಾಲೋ ಮಾಡೋಣ ಸ್ಟೆಪ್ ಬೈ ಸ್ಟೆಪ್. ಓಕೆ, launching S3 files, making S3 bucket accessible as a file system. Okay, so I am excited to honest a new file system that seamless is this we have to read. Okay, ಬೇಕು, ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೇಳಿದ್ದಾರೆ. ಸ್ಟೆಪ್ 1, ಕ್ರಿಯೇಟ್ ಎ ಫೈಲ್ ಸಿಸ್ಟಮ್. ಕ್ರಿಯೇಟ್ ಆ್ಯಂಡ್ ಫೈಲ್ ಸಿಸ್ಟಮ್. ವಿ ಹ್ಯಾವ್ ಟು ಗೋ ಟು ಫೈಲ್ ಸಿಸ್ಟಮ್, ದೆನ್ ವಿ ಹ್ಯಾವ್ ಟು ಕ್ರಿಯೇಟ್ ಫೈಲ್ ಸಿಸ್ಟಮ್. ಸೊ ನಾನು ಇಲ್ಲಿಗೆ ಬರ್ತೇನೆ, ಫೈಲ್ ಸಿಸ್ಟಮ್ಗೆ ಬರ್ತೇನೆ, ಒಂದು ಫೈಲ್ ಸಿಸ್ಟಮ್ನ ಕ್ರಿಯೇಟ್ ಮಾಡ್ತಿದ್ದಾನೆ. ಕ್ರಿಯೇಟ್ ಯಾವ VPC ಅಂತ. ಓಕೆ, ಫಸ್ಟ್ ಆಪ್ಷನ್ ಏನು ಅಂತಿದ್ರೆ ನಿಮ್ಮ ಬಕೆಟ್ ನೇಮ್ ಅಂತ ಕೇಳ್ತಿದ್ದಾರೆ. ಲೆಟ್ ಮಿ ಕ್ಲಿಕ್ ಹಿಯರ್ ಆ್ಯಂಡ್ ಸೆಲೆಕ್ಟ್ ದಿ ಬಕೆಟ್. ಓಕೆ, ನನ್ನ ಹತ್ರ ಓನ್ಲಿ ಒನ್ ಬಕೆಟ್ ಇದೆ, ಅದನ್ನೇ ಸೆಲೆಕ್ಟ್ ಮಾಡಿದೆ. ಅದಾದ ನಂತರ ಯಾವ VPC. ಓಕೆ, ಒಂದು ವಾರ್ನಿಂಗ್ ತೋರಿಸ್ತಿದ್ದಾರೆ ನೋಡಿ, ಎರರ್. ಫೈಲ್ ಸಿಸ್ಟಮ್ ರಿಕ್ವೈರ್ ಬಕೆಟ್ ವರ್ಷನಿಂಗ್. ನೀವೇನಾದರೂ EC2ಗೆ ಮೌಂಟ್ ಮಾಡ್ತಿದ್ದೀರಾ ಫೈಲ್ ಸಿಸ್ಟಮ್ ಆಗಿ ಅಂತ ಹೇಳಿದರೆ S3 ಬಕೆಟ್ನ ಬಕೆಟ್ ವರ್ಷನಿಂಗ್ನ ನೀವು ಎನೇಬಲ್ ಮಾಡಿರಲೇಬೇಕು ಅಂತ ವಾರ್ನಿಂಗ್ನ ತೋರಿಸ್ತಿದ್ದಾರೆ. ಸೊ ನಾನಿಲ್ಲಿ ಎನೇಬಲ್ ಅಂತ ಕೊಟ್ಟರೆ ಬಕೆಟ್ ವರ್ಷನಿಂಗ್ ಎನೇಬಲ್ ಆಗುತ್ತೆ. ಬಕೆಟ್ ವರ್ಷನಿಂಗ್ ಏನು ಅಂತ ಹೇಳಿದ್ರೆ ಸಿಂಪಲ್. ನೀವು ಪ್ರತಿ ಸಲ ಏನು ಬಕೆಟ್ಗೆ ಅಪ್ಲೋಡ್ ಮಾಡ್ತೀರಾ, ರೈಟ್, ದಿಸ್ ಈಸ್ ಯುವರ್ ಬಕೆಟ್ ಅಂತ ಅನ್ಕೊಳ್ಳಿ. ಓಕೆ, ನೀವು ಯಾವಾಗ ಸೇಮ್ ಫೈಲ್ನ, ಫಾರ್ ಎಕ್ಸಾಂಪಲ್ file.txt ಅಂತಿದೆ, ಇದನ್ನು ಅಪ್ಲೋಡ್ ಮಾಡಿದ್ರಿ. ಓಕೆ, ಡೇ 1ನಲ್ಲಿ, ಡೇ 2ಅಲ್ಲಿ ಈ ಫೈಲಲ್ಲಿ ನೀವೇನೋ ಚೇಂಜ್ ಮಾಡಿ ವಾಪಸ್ ಅಪ್ಲೋಡ್ ಮಾಡಿದ್ರಿ. ವರ್ಷನಿಂಗ್ ಏನಾದರೂ ಎನೇಬಲ್ ಇತ್ತು ಅಂತ ಹೇಳಿದ್ರೆ ಎಲ್ಲ ವರ್ಷನ್ ಸ್ಟೋರ್ ಆಗುತ್ತೆ. ಡೇ 1 ಇದು ವರ್ಷನ್, ಡೇ 2 ಇದು ವರ್ಷನ್, ಆ್ಯಂಡ್ ಫಾರ್ ಎಕ್ಸಾಂಪಲ್ ಡೇ 3ಅಲ್ಲಿ ಡಿಲೀಟ್ ಮಾಡಿದ್ರಿ, ಡೇ 3ಅಲ್ಲಿ ಡಿಲೀಟ್ ಮಾಡಿದ್ದಾರೆ, ಅದರದೊಂದು ವರ್ಷನ್. ಎಲ್ಲ ವರ್ಷನ್ ಅಂದರೆ ಡಿಲೀಟ್ ಮಾರ್ಕರ್ ಅಂತ ಕರಿತೇವೆ, ಡಿಲೀಟ್ ಇದು ಸ್ಟೋರ್ ಆಗಿರುತ್ತೆ. ನನಗೆ ರಿವರ್ಟ್ ಮಾಡ್ಬೋದು. ಡೇ 1 ಇದು ವರ್ಷನ್ ಬೇಕಾ, ಎಸ್, ಐ ಕ್ಯಾನ್ ಸೆಲೆಕ್ಟ್ ದ್ಯಾಟ್, ಐ ಕ್ಯಾನ್ ರಿಕವರಿ. ಓಕೆ, ನನಗೆ ಸಿಗುತ್ತೆ ಅದು. ಅಥವಾ ನಾನು ಡಿಲೀಟ್ ಮಾಡಿದ್ದೇನಲ್ಲ ಅದನ್ನು ಅಂಡು ಮಾಡಬೇಕು, ಅದು ಮಾಡ್ಬೋದು. ಏನಾಗಿದ್ರೆ ವರ್ಷನಿಂಗ್ ಎನೇಬಲ್ ಆಗಿದ್ರೆ ಮಾತ್ರ. ವರ್ಷನಿಂಗ್ ಡಿಸೇಬಲ್ ಆಗಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಯಾವಾಗ ಸೇಮ್ ಫೈಲ್ನ ಅಪ್ಲೋಡ್ ಮಾಡ್ತೀರಾ ಅದು
ರಿಪ್ಲೇಸ್ ಆಗುತ್ತೆ. ಓಲ್ಡ್ ವರ್ಷನ್ ನಿಮಗೆ ಸಿಗಲ್ಲ. ಡಿಲೀಟ್ ಮಾಡಿದರೆ ಅದು ಪರ್ಮನೆಂಟ್ಲಿ ಡಿಲೀಟ್ ಥರ. ಓಕೆ, ಯು ಕ್ಯಾನ್ ನಾಟ್ ಅನ್ಡು ದ್ಯಾಟ್. ಸೊ ವರ್ಷನಿಂಗ್ ಶುಡ್ ಬಿ ಎನೇಬಲ್ಡ್ ಇನ್ ಆರ್ಡರ್ ಟು ಡೂ ಯೂಸ್ S3 ಎಸ್ ಎ ಫೈಲ್ ಸಿಸ್ಟಮ್. ಓಕೆ, ವರ್ಷನಿಂಗ್ ನಾನು ಇಲ್ಲಿ ಜಸ್ಟ್ ಕ್ಲಿಕ್ ಮಾಡಿದೆ ಎನೇಬಲ್ ಅಂತ ಹೇಳಿ, ಅದು ಎನೇಬಲ್ ಆಯಿತು. ನೆಕ್ಸ್ಟ್ ಯಾವ VPC ಅಂತ ಕೇಳ್ತಿದ್ದಾರೆ, VPC ಅಂತ ಸೆಲೆಕ್ಟ್ ಮಾಡಿದೆ. ಒಂದು ಫೈಲ್ ಸಿಸ್ಟಮ್ನ ಕ್ರಿಯೇಟ್ ಮಾಡಿದೆ. ಫೈಲ್ ಸಿಸ್ಟಮ್ ಕ್ರಿಯೇಟ್ ಮಾಡಿದಾಗ ಆಸ್ ಯು ನೋ, ಓಕೆ, ಇಲ್ಲಿ ನೋಡಿ ಮೌಂಟಿಂಗ್ ಟಾರ್ಗೆಟ್ ಕೂಡ ಕ್ರಿಯೇಟ್ ಆಗುತ್ತೆ ಆಟೋಮೆಟಿಕಲಿ. ಫೈಲ್ ಸಿಸ್ಟಮ್ನ ಕ್ರಿಯೇಟ್ ಮಾಡ್ತಿದ್ದೇನೆ ಅಂತ ಹೇಳಿದ್ರೆ ಮೌಂಟಿಂಗ್ ಟಾರ್ಗೆಟ್ ಕೂಡ ಕ್ರಿಯೇಟ್ ಆಗುತ್ತೆ. ಮೌಂಟಿಂಗ್ ಟಾರ್ಗೆಟ್ಗೆ ಒಂದು ಸೆಕ್ಯೂರಿಟಿ ಗ್ರೂಪ್ ಕೂಡ ಅಟ್ಯಾಚ್ ಆಗಿರುತ್ತೆ. ಲೆಟ್ ಸೀಕ್ರೆಟ್ ಆಗಿದೆಯಾ ಇಲ್ವಾ ಅಂತ. ಓಕೆ, ಇಟ್ ಈಸ್ ಕ್ರಿಯೇಟಿಂಗ್. ಓಕೆ, ಫೈಲ್ ಸಿಸ್ಟಮ್ ಕ್ರಿಯೇಷನ್ ಇನ್ ಪ್ರೋಗ್ರೆಸ್, ದಿಸ್ ಕ್ಯಾನ್ ಟೇಕ್ ಎ ಫ್ಯೂ ಮಿನಿಟ್ಸ್. ಕ್ರಿಯೇಟ್ ಆಗ್ತದೆ. ಓಕೆ, ಲೆಟ್ ಇಟ್ ಕ್ರಿಯೇಟ್. ಓಕೆ, ಸೊ ಕ್ರಿಯೇಟ್ ಆಗ್ತಾ ಇರುವಾಗ ನಾವು ಡಾಕ್ಯುಮೆಂಟೇಶನ್ ಓದೋಣ. ಕ್ರಿಯೇಟ್ ಎ ಫೈಲ್ ಸಿಸ್ಟಮ್, ಸೆಲೆಕ್ಟ್ ಯುವರ್ ಬಕೆಟ್, ದೆನ್ VPC ಕ್ರಿಯೇಟ್. ಓಕೆ, ಡಿಸ್ಕವರ್ ದಿ ಮೌಂಟ್ ಟಾರ್ಗೆಟ್. ಎ ಮೌಂಟ್ ಟಾರ್ಗೆಟ್ ಇಸ್ ಎ ನೆಟ್ವರ್ಕ್ ಎಂಡ್ ಪಾಯಿಂಟ್ ದ್ಯಾಟ್ ವಿಲ್. ಓಕೆ ನೋಡಿ, ಮೌಂಟ್ ಟಾರ್ಗೆಟ್ ಅಂತ ಹೇಳಿದೆ ಅಲ್ಲ, ಅದು ಇಲ್ಲಿರುತ್ತೆ. ಮೌಂಟ್ ಟಾರ್ಗೆಟ್ ಅನ್ನೋ ಆಪ್ಷನ್ ಅಲ್ಲಿ ಮೌಂಟಿಂಗ್ ಟಾರ್ಗೆಟ್ ಇರುತ್ತೆ. ಸೊ ಲೆಟ್ಸ್ ಸಿ ಇದು ಕ್ರಿಯೇಟ್ ಆಯ್ತಾ ಅಂತ. ಓಕೆ, ಇಟ್ಸ್ ಕ್ರಿಯೇಟಿಂಗ್. ಓಕೆ, ಮೌಂಟ್ ಟಾರ್ಗೆಟ್ ಕ್ರಿಯೇಷನ್ ಇನ್ ಪ್ರೋಗ್ರೆಸ್. ಓಕೆ, ಮೌಂಟಿಂಗ್ ಟಾರ್ಗೆಟ್ ಏನಿದೆ ಅಲ್ಲ ಅದು ಕ್ರಿಯೇಟ್ ಆಗ್ತದೆ. ಇಟ್ಸ್ ಆಲ್ಮೋಸ್ಟ್ ಲುಕ್ಸ್ ಲೈಕ್ EFS ಓನ್ಲಿ, ಇಲಾಸ್ಟಿಕ್ ಫೈಲ್ ಶೇರಿಂಗ್ ಇದೆ ಅಲ್ಲ, ಅದರ ತರನೇ ಕಾಣಿಸ್ತದೆ. ಅದರಲ್ಲೂ ಕೂಡ ಮೌಂಟಿಂಗ್ ಟಾರ್ಗೆಟ್, ಸೆಕ್ಯೂರಿಟಿ ಗ್ರೂಪ್ ಎಲ್ಲ ಕ್ರಿಯೇಟ್ ಮಾಡಬೇಕು. ಆಲ್ಮೋಸ್ಟ್ ಸಿಮಿಲರ್ ಇದೆ. ಇಟ್ ಈಸ್ ಕ್ರಿಯೇಟಿಂಗ್. ಓಕೆ, ಲೆಟ್ ಇಟ್ ಕ್ರಿಯೇಟ್. ಓಕೆ, ಇದು ನಂದು ಫೈಲ್ ಸಿಸ್ಟಮ್ ಆಗಿದೆ. ಓಕೆ, ಫೈಲ್ ಸಿಸ್ಟಮ್ಗೆ ಕ್ಲಿಕ್ ಮಾಡಿದರೆ ಅದರ ಒಳಗಡೆ ನೋಡಿ ಮೌಂಟ್ ಟಾರ್ಗೆಟ್ಸ್ ಅಂತಿದೆ. ಐ ಕಮ್ ಡೌನ್ ನೋಡಿ, ಮೌಂಟಿಂಗ್ ಟಾರ್ಗೆಟ್ ಕ್ರಿಯೇಟ್ ಆಗಿದೆ. 3 ಮೌಂಟಿಂಗ್ ಟಾರ್ಗೆಟ್ ಕ್ರಿಯೇಟ್ ಆಗಿದೆ. ಓಕೆ, ಯಾಕೆ ಅಂತ ಹೇಳಿದ್ರೆ ಒಸಾಕದಲ್ಲಿ 3 ಅವೈಲೇಬಲ್, ಅಂದ್ರೆ ರೀಜನ್ ಅಲ್ಲಿ 3 ಅವೈಲೇಬಿಲಿಟಿ ಝೋನ್ ಇದೆ. ಈ 3 ಅವೈಲೇಬಿಲಿಟಿ ಝೋನ್ ಅಲ್ಲಿ ಮೌಂಟಿಂಗ್ ಟಾರ್ಗೆಟ್ ಕ್ರಿಯೇಟ್ ಆಗ್ತದೆ ಡಿಫಾಲ್ಟ್ ಆಗಿ. ಓಕೆ, ಇಟ್ ಈಸ್ ಕ್ರಿಯೇಟಿಂಗ್. ಒಮ್ಮೆ ರಿಫ್ರೆಶ್ ಮಾಡೋಣ. ಓಕೆ, ಮೌಂಟಿಂಗ್ ಟಾರ್ಗೆಟ್ ಸ್ಟಿಲ್ ಕ್ರಿಯೇಟಿಂಗ್. ಓಕೆ, ನಾವು ನೆಕ್ಸ್ಟ್ ಸ್ಟೆಪ್ ಏನಂತ ಡಾಕ್ಯುಮೆಂಟೇಶನ್ ಅಲ್ಲಿ ನೋಡೋಣ. ಮೌಂಟಿಂಗ್ ಟಾರ್ಗೆಟ್ ಕ್ರಿಯೇಟ್ ಆದಮೇಲೆ ಅವೈಲೇಬಲ್ ಅಂತ ಬರಬೇಕು, ಅದು ಬಂದಿಲ್ಲ. ವೆನ್ ಯೂಸಿಂಗ್ CLI ಟು ಸಪರೇಟ್ ಕಮಾಂಡ್ಸ್ ಆರ್ ನೆಸೆಸರಿ ಟು ಕ್ರಿಯೇಟ್ ಎ ಫೈಲ್ ಸಿಸ್ಟಮ್ ಆ್ಯಂಡ್ ಇಟ್ಸ್ ಮೌಂಟ್ ಟಾರ್ಗೆಟ್. ಓಕೆ, ನೀವು CLI ಥ್ರೂ ಮಾಡ್ತಿದ್ದೀರಾ ಅಂತ ಹೇಳಿದರೆ CLI ಅಲ್ಲಿ ಕೂಡ ನಾವು ಮೌಂಟಿಂಗ್ ಟಾರ್ಗೆಟ್ನ ಕ್ರಿಯೇಟ್ ಮಾಡ್ಬೋದು, ಆಸ್ ಮೆನ್ಷನ್ಡ್ ಹಿಯರ್. ಓಕೆ, ಸೊ ನಾವು ಕಮಾಂಡ್ನ ರನ್ ಮಾಡಬೇಕು. ಕ್ರಿಯೇಟ್ ಫೈಲ್ ಸಿಸ್ಟಮ್ ಅಂತ ನಾವು GUI ಅಲ್ಲಿ ಕ್ರಿಯೇಟ್ ಮಾಡಿದ್ದೇವೆ. ಸೊ ಇದು ಸ್ಕಿಪ್ ಮಾಡ್ಬೋದು. ಆಫ್ಟರ್ ಮೌಂಟ್ ದಿ ಫೈಲ್ ಸಿಸ್ಟಮ್ ಆನ್ EC2 ಇನ್ಸ್ಟೆನ್ಸ್. ಓಕೆ, ಮೌಂಟ್ ಮಾಡಬೇಕಿದ್ರೆ ಇದೊಂದು ಡೈರೆಕ್ಟರಿನ ಕ್ರಿಯೇಟ್ ಮಾಡಿ, ಅದಾದ ನಂತರ ಮೌಂಟ್ ಅನ್ನೋ ಕಮಾಂಡ್ನ ರನ್ ಮಾಡಿ ಅಂತ ಹೇಳಿದ್ದಾರೆ. ಲೆಟ್ ಸಿ. ಓಕೆ, ಲೆಟ್ ಮೀ ಕ್ಲಿಕ್ ಹಿಯರ್. ಓಕೆ, ವೆನ್ ಯೂಸಿಂಗ್ CLI ಅಂತಿದೆಯಲ್ಲ, CLIಗೆ ಕ್ಲಿಕ್ ಮಾಡ್ತೇನೆ, ನೋಡೋಣ ಏನು ಅಂತ. ಓಕೆ, getting started with the S3 files. Okay, S3 files workflow on S3 console consists of following step. Create a file system, that is created. Mount the file system on your EC2 instance and run the file system operation. Okay, you have completed the S3 account. adu aitu. You are set up EC2 instance and familiar with this, that's done. You have an IAM role. Okay, ಇದು ನೋಡಿ, ಇದೊಂದು ನಮ್ದು ಆಗಿಲ್ಲ. IAM role for attaching file system to compute resource. IAM ರೂಲ್ನ ನಾವು ಆ್ಯಡ್ ಮಾಡಬೇಕಾಗುತ್ತೆ. ಐ ವಿಲ್ ಕ್ಲಿಕ್ ಹಿಯರ್. ನೋಡಿ ಇಲ್ಲಿದೆ ಪ್ರೀ ರಿಕ್ವಿಸಿಟ್ ಫಾರ್ S3 ಫೈಲ್ಸ್ ಅಂತ ಪೇಜ್ಗೆ ಬಂದೆ. AWS ಅಕೌಂಟ್ ಆ್ಯಂಡ್ ಕಂಪ್ಲೀಟ್ ಸೆಟಪ್ S3 ಫೈಲ್ಸ್. ಓಕೆ, ಇನ್ಸ್ಟಾಲ್ ದಿ ಕ್ಲೈಂಟ್. ಓಕೆ, ಪ್ರೀ ರಿಕ್ವಿಸೈಟ್ ಅಲ್ಲಿ ನಾವು ಈ ಕ್ಲೈಂಟ್ನ ಇನ್ಸ್ಟಾಲ್ ಮಾಡಬೇಕು. ಈ ಡಾಕ್ಯುಮೆಂಟೇಶನ್ ಸ್ವಲ್ಪ ಕಾಂಪ್ಲಿಕೇಟ್ ಆಗಿದೆ. ಓಕೆ, ಕರೆಕ್ಟಾಗಿ ಓದಿದ್ರೆ ಅರ್ಥ ಆಗುತ್ತೆ. ಓಕೆ, ಇಫ್ ಯು ಆರ್ ಯೂಸಿಂಗ್ ಅದರ್ ಸಪೋರ್ಟೆಡ್ ಲಿನಕ್ಸ್ ಡಿಸ್ಟ್ರಿಬ್ಯೂಷನ್ ಯು ಕ್ಯಾನ್ ಡೂ ದಿ ಫಾಲೋವಿಂಗ್. ಓಕೆ, ನಾವು ಇದನ್ನು ಯೂಸ್ ಮಾಡ್ತಿದ್ದೇವೆ ಅಮೆಝಾನ್ ಲಿನಕ್ಸ್ನ, ಅದಕ್ಕೆ ನಮಗೆ M ಅನ್ನೋ ಪ್ಯಾಕೇಜ್ ಮ್ಯಾನೇಜರ್. ಸೊ ಐ ವಿಲ್ ಕಾಪಿ ದಿಸ್ ಆ್ಯಂಡ್ ಐ ವಿಲ್ ಗೋ ಇನ್ಸೈಡ್ ದಿ EC2 ಇನ್ಸ್ಟೆನ್ಸ್. ಸೊ ನಾನು ಡಾಕ್ಯುಮೆಂಟೇಶನ್ ಓದ್ತಾ ಇದ್ದಾಗ ನನಗೆ ಗೊತ್ತಾಯಿತು ಏನು ಅಂತ ಹೇಳಿದರೆ ನಾವು ಈ ಪ್ಯಾಕೇಜ್ನ ಇನ್ಸ್ಟಾಲ್ ಮಾಡಬೇಕು. ಸೊ ಐ ಆಮ್ ಇನ್ಸ್ಟಾಲಿಂಗ್ ದಿ ಪ್ಯಾಕೇಜ್. ನಾನು ರೂಟ್ ಯೂಸರ್ಗೆ ಸ್ವಿಚ್ ಆಗ್ತಾನೆ, ಪರ್ಮಿಷನ್ ರಿಲೇಟೆಡ್ ಎರರ್ ಬರೋದು ಬೇಡ ಅಂತ ಹೇಳಿ ಕಮಾಂಡ್ನ ರನ್ ಮಾಡ್ತಾನೆ, ಅಂದರೆ ಪ್ಯಾಕೇಜ್ನ ಇನ್ಸ್ಟಾಲ್ ಮಾಡ್ತಿದ್ದಾನೆ. ಐ ಡಿಡ್ ಸಮ್ ಮಿಸ್ಟೇಕ್, ಲೆಟ್ ಮಿ ಕ್ಯಾನ್ಸಲ್ ದಿಸ್. ಪೇಸ್ಟ್ ಮಾಡುವಾಗ ಲಾಸ್ಟಲ್ಲಿ ನೋಡಿ ಅದು ಬ್ರ್ಯಾಕೆಟ್ ಕ್ಲೋಸ್ ಒಂದು ಪೇಸ್ಟ್ ಆಯಿತು. ಓಕೆ, ಐ ವಿಲ್ ರಿಫ್ರೆಶ್. ಯು ಶಿಟ್. ಓಕೆ, retrying. Sudo su. This time I will paste correctly. Okay, it is installing.
ದಿ ಪ್ಯಾಕೇಜ್ ಇನ್ಸ್ಟಾಲೇಷನ್ ಇಸ್ ಡನ್. ನೆಕ್ಸ್ಟ್ ಏನು ಹೇಳಿದ್ದಾರೆ, ಇನ್ಸ್ಟಾಲ್ ಬೂಟ್ ಕೇರ್ ಅಮೆಝಾನ್ EFS utils, ಅದೇ ನಾವು ಇನ್ಸ್ಟಾಲ್ ಮಾಡಿದ್ದು ಅಮೆಝಾನ್ EFS utils. ಕ್ಲೈಂಟ್ ಬಿಕಮ್ ಇಂಟರಾಕ್ಟಿವ್. ಓಕೆ, ಫಾಲೋ ದಿ ಸ್ಟೆಪ್, ಎನೇಬಲ್ FIPS ಮೋಡ್ ಫಾರ್ S3 ಫೈಲ್ಸ್. ಓಕೆ, ಈ ಫೈಲ್ನ ಓಪನ್ ಮಾಡಿ ಇದನ್ನ ಫಾಲ್ಸ್ ಮಾಡಿ ಇದನ್ನ ಟ್ರೂ ಮಾಡಿ ಅಂತ ಹೇಳಿದ್ದಾರೆ. ಲೆಟ್ಸ್ ಡೂ ದ್ಯಾಟ್. ವೈ ಅಂತ ಕೇಳಿದ್ರೆ, ಇಫ್ ಯು ನೀಡ್ ಟು ಕಂಪ್ಲೈ ವಿತ್ ದ ಫೆಡರಲ್ ಇನ್ಫಾರ್ಮೇಶನ್ ಪ್ರೊಸೆಸಿಂಗ್ ಸ್ಟ್ಯಾಂಡರ್ಡ್, ಓಕೆ, then you must enable FIPS mode in the client. Okay, this is optional, I think. Enabling FIPS involves modifying the S3 utils config operating system. Okay, only if you want this. Okay, need to comply with the FIPS. Okay, this is optional, you can also do. Okay, amele IAM roles and policy. To use the S3 files, you must configure IAM role and attached policy to purposes: accessing your bucket, attaching file system to compute. Okay, what they are telling is, in order to access this S3 bucket, ನಾವು EC2 ಇನ್ಸ್ಟೆನ್ಸ್ ಇಂದ S3 ಬಕೆಟ್ ನ ಆಕ್ಸೆಸ್ ಮಾಡಬೇಕಿದ್ರೆ EC2 ಇನ್ಸ್ಟೆನ್ಸ್ಗೆ S3 ಬಕೆಟ್ ಇದು ಫ್ಯೂ ಪರ್ಮಿಷನ್ ಬೇಕು, ಇಲ್ಲಾಂದ್ರೆ ಆಕ್ಸೆಸ್ ಆಗಲ್ಲ. ಆ ಪರ್ಮಿಷನ್ ನಾವು ಹೇಗೆ ಕೊಡ್ತೇವೆ ಅಂತ ಹೇಳಿದ್ರೆ, ಥ್ರೂ ರೋಲ್ಸ್ ನ ಕ್ರಿಯೇಟ್ ಮಾಡಿ ನಾವು ಪರ್ಮಿಷನ್ ಕೊಡ್ತೇವೆ. ನೋಡೋಣ ಏನ್ ಪರ್ಮಿಷನ್ ಬೇಕು ಅಂತ ಕೇಳಿದ್ದಾರೆ ಅಂತ ನೋಡೋಣ, ಡಿಮಾಂಡ್ ಮಾಡ್ತಿದ್ದಾರೆ ಅಂತ. IAM role accessing the policy ಈ ತರ ಕೊಟ್ಟಿದ್ದಾರೆ. You can copy that policy and give. Okay, or else we can also give Amazon S3 files client full access. Just include permission for the mount helper to connect interactive the S3 system. You can attach the manager policy such as, okay, if you are going for manager policy, we can use this. Okay, if you want full minimum permission, okay, you can use this policy, or else you can go for this policy. I will copy this policy and I will come here. ನಾನು IAM ಅಂತ ಸರ್ಚ್ ಮಾಡ್ತೇನೆ, IAM ನ ಓಪನ್ ಮಾಡ್ತೇನೆ. ಬಿಕಾಸ್ ನಾನು ರೋಲ್ನ ಎಲ್ಲಿ ಕ್ರಿಯೇಟ್ ಮಾಡ್ತಿದ್ದೇನೆ ಅಂತ ಹೇಳಿದ್ರೆ, ನಾವು IAM ಅನ್ನೋ ಸರ್ವಿಸ್ ಒಳಗಡೆ ನಾವು ರೋಲ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಐ ವಿಲ್ ಕ್ಲಿಕ್ ಟು ರೋಲ್ಸ್. I will create one role. Okay, ರೋಲ್ ನಾನು ಟ್ರಸ್ಟೆಡ್ ಪಾಲಿಸಿಯಲ್ಲಿ ನಾನು EC2 ನ ಸೆಲೆಕ್ಟ್ ಮಾಡ್ತಿದ್ದೇನೆ, ಬಿಕಾಸ್ ನಾನು EC2ಗೆ ರೋಲ್ನ ಕ್ರಿಯೇಟ್ ಮಾಡ್ತಿದ್ದೇನೆ, ದಟ್ಸ್ ವೈ. ಓಕೆ, ಪಾಲಿಸಿಯಲ್ಲಿ ಡಾಕ್ಯುಮೆಂಟೇಶನ್ ಕೊಟ್ಟಿದ್ದಾರೆ, ಈ ಪಾಲಿಸಿ ಅಂತ ಕೊಡ್ತಾನೆ, ನೆಕ್ಸ್ಟ್ ಅಂತ ಕೊಟ್ಟೆ. ಓಕೆ, ನೀವೊಂದು ಕಸ್ಟಮ್ ಪಾಲಿಸಿನ ಕ್ರಿಯೇಟ್ ಮಾಡೋದಾದ್ರೆ ಅಲ್ಲೂ ಕೊಟ್ಟಿದ್ದಾರೆ ಪಾಲಿಸಿನ, ಅದನ್ನು ಕೂಡ ನಾನಿದಕ್ಕೆ S3 ಫೈಲ್ಸ್ ಪಾಲಿಸಿ ಅಂತ ಓಕೆ ರೋಲ್ ಅಂತ ಕೊಡ್ತಾನೆ ನೇಮ್. ಓಕೆ, ನೆಕ್ಸ್ಟ್ ಒಂದು ರೋಲ್ನ ಕ್ರಿಯೇಟ್ ಮಾಡ್ತಾನೆ, ರೋಲ್ ಈಸ್ ಕ್ರಿಯೇಟಿಂಗ್. ನೆಕ್ಸ್ಟ್ ಈ ರೋಲ್ನ ನಾನು EC2 ಇನ್ಸ್ಟೆನ್ಸ್ಗೆ ಕೊಡಬೇಕು, ಅವಾಗಲೇ ಈ ರೋಲ್ಗಿರೋ ಪರ್ಮಿಷನ್ EC2 ಇನ್ಸ್ಟೆನ್ಸ್ಗೆ ಸಿಗುತ್ತೆ. ಸೊ ನಾನು EC2 ಇನ್ಸ್ಟೆನ್ಸ್ಗೆ ಕ್ಲಿಕ್ ಮಾಡ್ತೇನೆ, ಇನ್ಸ್ಟೆನ್ಸಸ್. I will select the instance. I will go to actions, security, modify IAM. ಇಲ್ಲಿ ನಂದು ರೋಲ್ S3 ಫೈಲ್ಸ್ ರೋಲ್ ಕೊಟ್ಟೆ, ಅಪ್ಡೇಟ್ ಮಾಡಿದೆ. ಓಕೆ, ಸೆಕೆಂಡ್ ಪ್ರೀ ರಿಕ್ವೈಸೈಟ್ ಆಯಿತು. ಫಸ್ಟ್ ಒಂದು ಪ್ಯಾಕೇಜ್ನ ಇನ್ಸ್ಟಾಲ್ ಮಾಡಿದೆ, ಅದಾದ ನಂತರ ಪರ್ಮಿಷನ್ನ ಕೊಟ್ಟೆ. ಓಕೆ, ಅದಾದ ನಂತರ ನೋಡಿ ಸೆಕ್ಯೂರಿಟಿ ಗ್ರೂಪ್ ಅಲ್ಲಿದೆ. ವೈ ಸೆಕ್ಯೂರಿಟಿ ಗ್ರೂಪ್ ಅಂತ ಹೇಳಿದ್ರೆ, ಆಸ್ ಐ ಸೆಡ್ ಎಟ್ ದ ಬಿಗಿನಿಂಗ್, ಸೆಕ್ಯೂರಿಟಿ ಗ್ರೂಪ್ ಅಟ್ಯಾಚ್ ಆಗಿರುತ್ತೆ. ಯಾವ ರೀತಿ ಒಂದು EC2 ಇನ್ಸ್ಟೆನ್ಸ್ಗೆ ಸೆಕ್ಯೂರಿಟಿ ಗ್ರೂಪ್ ಅಟ್ಯಾಚ್ ಆಗಿರುತ್ತೋ, ಓಕೆ, ಹಾಗೇನೆ ಮೌಂಟಿಂಗ್ ಟಾರ್ಗೆಟ್ಗೂ ಕೂಡ ಒಂದು ಸೆಕ್ಯೂರಿಟಿ ಗ್ರೂಪ್ ಅಟ್ಯಾಚ್ ಆಗಿರುತ್ತೆ. ಸೊ ಈ ಸೆಕ್ಯೂರಿಟಿ ಗ್ರೂಪ್ ಅಲ್ಲಿ NFS ಪೋರ್ಟ್ನ ನಾವು ಅಲೋ ಮಾಡಬೇಕು. ಸೇಮ್ ವೇ ಇಲ್ಲೂ ಅಷ್ಟೇ, EC2 ಸೆಕ್ಯೂರಿಟಿ ಗ್ರೂಪ್ ಏನಿದೆ ಅಲ್ಲ, NFS ಪೋರ್ಟ್ನ ಅಲೋ ಮಾಡಬೇಕು. NFS ಅಂತ ಹೇಳಿದ್ರೆ ನೆಟ್ವರ್ಕ್ ಫೈಲ್ ಶೇರಿಂಗ್ ಅಂತ. ಪೋರ್ಟ್ ನಂಬರ್ 2049, ಈ ಪೋರ್ಟ್ನ ನಾವು ಅಲೋ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಪರ್ಮಿಷನ್ ಸಿಗಲ್ಲ, ಸೆಕ್ಯೂರಿಟಿ ಗ್ರೂಪ್ ಏನಿದೆ ಅಲ್ಲ ಬ್ಲಾಕ್ ಮಾಡುತ್ತೆ. ಅಂಡ್ ಇಫ್ ಯು ವಾಂಟ್ ಡೀಟೇಲ್ ವಿಡಿಯೋ ಅಬೌಟ್ ದಿಸ್ ಸೆಕ್ಯೂರಿಟಿ ಗ್ರೂಪ್ ಅಂಡ್ VPC, ಯು ಕ್ಯಾನ್ ಮೆನ್ಷನ್ ಇನ್ ದ ಕಮೆಂಟ್ ಸೆಕ್ಷನ್. ಓಕೆ, ನಾನು ತರ್ತೇನೆ ವಿಡಿಯೋನ. ಸೊ ಇವಾಗ ನಾವು ಸೆಕ್ಯೂರಿಟಿ ಗ್ರೂಪ್ ಅಲ್ಲಿ ಅಲೋ ಮಾಡಬೇಕು ಅಂತ ಡಾಕ್ಯುಮೆಂಟೇಶನ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ. 2049 ಪೋರ್ಟ್ನ ನೀವು ಅಲೋ ಮಾಡಿ ಅಂತ ಹೇಳಿದ್ದಾರೆ. EC2 ಸೆಕ್ಯೂರಿಟಿ ಗ್ರೂಪ್ ಅಲ್ಲಿ ಔಟ್ಬೌಂಡ್ ಅಲ್ಲಿ 2049 ನ ಅಲೋ ಮಾಡಿ, ಸೋರ್ಸ್ ಅಲ್ಲಿ ನೀವು
ಮೌಂಟ್ ಟಾರ್ಗೆಟ್ ಇದು ಸೆಕ್ಯೂರಿಟಿ ಗ್ರೂಪ್ ಕೊಡಿ ಅಂತ ಕೇಳಿದ್ದಾರೆ. ಸೊ ನಾನು ಮೌಂಟಿಂಗ್ ಟಾರ್ಗೆಟ್ಗೆ ಬಂದು ರಿಫ್ರೆಶ್ ಮಾಡ್ತೇನೆ. ಓಕೆ, ಮೌಂಟಿಂಗ್ ಟಾರ್ಗೆಟ್ ಕ್ರಿಯೇಟ್ ಆಗಿದೆ. 3 ಅವೈಲೇಬಿಲಿಟಿ ಝೋನ್ ಅಲ್ಲಿ ಮೌಂಟಿಂಗ್ ಟಾರ್ಗೆಟ್ ಕ್ರಿಯೇಟ್ ಆಗಿದೆ. ಈ 3 ಅವೈಲೇಬಿಲಿಟಿ ಝೋನ್ ಅಲ್ಲಿ ಯಾವ್ದಾದ್ರು ಒಂದು ಅವೈಲೇಬಿಲಿಟಿ ಝೋನ್ ಅಲ್ಲಿ ಒಂದು EC2 ಇನ್ಸ್ಟೆನ್ಸ್ ಇದೆ. ಓಕೆ, ಅಂಡ್ ನೋಡಿ ಸೆಕ್ಯೂರಿಟಿ ಗ್ರೂಪ್ ಕೂಡ 3ಕ್ಕೂ ಒಂದೊಂದು ಡಿಫಾಲ್ಟ್ ಆಗಿ ತಗೊಂಡಿದೆ. ಓಕೆ, ಇಫ್ ಯು ವಾಂಟ್ ಟು ಕಸ್ಟಮೈಸ್ ಇಟ್ ಯು ಕ್ಯಾನ್ ಆಲ್ಸೋ. ಓಕೆ, ಇಲ್ಲಿ ಎಡಿಟ್ ಆಪ್ಷನ್ ಇದೆ ಅಲ್ಲ, ಇಲ್ಲಿ ಇದೆ, ಎಕ್ಸ್ಪ್ಲೋರ್ ಮಾಡ್ಬೋದು. ಸೊ ಇವಾಗ ಏನ್ ಸೆಕ್ಯೂರಿಟಿ ಗ್ರೂಪ್ ಸಿಕ್ಕಿದೆ ಅಲ್ಲ, ಅದನ್ನ ನಾನು ಕಾಪಿ ಮಾಡ್ತೇನೆ. ಐ ವಿಲ್ ಕ್ಲಿಕ್ ಹಿಯರ್, ಐ ವಿಲ್ ಕಾಪಿ ದಿಸ್ ID. ಏನಂತ ಹೇಳಿದ್ದಾರೆ ಡಾಕ್ಯುಮೆಂಟೇಶನ್ ಅಲ್ಲಿ, EC2 ಸೆಕ್ಯೂರಿಟಿ ಗ್ರೂಪ್ ಅಲ್ಲಿ ಔಟ್ಬೌಂಡ್ ಅಲ್ಲಿ 2049 ಅಲೋ ಮಾಡಿ ಸೋರ್ಸ್ ಅಲ್ಲಿ ಮೌಂಟ್ ಟಾರ್ಗೆಟ್ ಇದು ಸೆಕ್ಯೂರಿಟಿ ಗ್ರೂಪ್ ನ ಕೊಡಿ ಅಂತ ಹೇಳಿದ್ದಾರೆ. ಸೊ ಅದನ್ನೇ ನಾನು ಮಾಡ್ತೇನೆ. ಸೆಕ್ಯೂರಿಟಿ ಗ್ರೂಪ್ಗೆ ಬರ್ತೇನೆ, ಇನ್ಬೌಂಡ್ ಅಲ್ಲಿ ಕ್ಲಿಕ್ ಮಾಡ್ತೇನೆ, ಸಾರಿ ಐಡಿಗೆ ಕ್ಲಿಕ್ ಮಾಡ್ತೇನೆ. ಇಲ್ಲಿ ಅವರು ಹೇಳಿರೋದು EC2 ಸೆಕ್ಯೂರಿಟಿ ಗ್ರೂಪ್ ಅಲ್ಲಿ ಔಟ್ಬೌಂಡ್ ಅಲ್ಲಿ ಆಲ್ ಟ್ರಾಫಿಕ್ ಎನೇಬಲ್ ಆಗಿದೆ, ಬಟ್ ಅಲ್ಲಿ ಏನ್ ಮೆನ್ಷನ್ ಮಾಡಿದ್ದಾರೆ ಅದನ್ನ ನಾವು ಮಾಡೋಣ. 2049 custom TCP, sorry, custom TCP 2049 is my port range. You can also select NFS. Okay, NFS. ಇಲ್ಲಿ ನಾನು ಮೌಂಟ್ ಟಾರ್ಗೆಟ್ ಇದು ಸೆಕ್ಯೂರಿಟಿ ಗ್ರೂಪ್ ಏನ್ ಕಾಪಿ ಮಾಡಿದೆ ರೈಟ್, ಅದನ್ನ ಸೆಲೆಕ್ಟ್ ಮಾಡ್ತೇನೆ. ಆಯ್ತು. ಸೆಕೆಂಡ್ ರಿಕ್ವೆಸೈಟ್ ಏನು, ಮೌಂಟ್ ಟಾರ್ಗೆಟ್ ಇದು ಸೆಕ್ಯೂರಿಟಿ ಗ್ರೂಪ್ ಅಲ್ಲಿ ಇನ್ಬೌಂಡ್ ಅಲ್ಲಿ 2049 ಅಲೋ ಮಾಡಿ EC2 ಇನ್ಸ್ಟೆನ್ಸ್ ಸೆಕ್ಯೂರಿಟಿ ಗ್ರೂಪ್ ID ನ ಕೊಡಿ ಅಂತ ಹೇಳಿದ್ದಾರೆ. ಸೊ ದ್ಯಾಟ್ ಜಸ್ಟ್ ಇಮ್ಯಾಜಿನ್, ಓಕೆ, ನೌ ಯು ಆರ್ ಆಡಿಂಗ್ ಡೇಟಾ ಟು S3 ಬಕೆಟ್ ಅಂತ ಅನ್ಕೊಳ್ಳಿ EC2 ಇನ್ಸ್ಟೆನ್ಸ್ ಇಂದ. ಸೊ ರಿಕ್ವೆಸ್ಟ್ ಯಾವ ರೀತಿ ಫ್ಲೋ ಆಗುತ್ತೆ, EC2 ಇಂದ ಹೊರಗಡೆ ಬರುತ್ತೆ. ದಿಸ್ ಇಸ್ ಔಟ್ಬೌಂಡ್ ಟ್ರಾಫಿಕ್, ಔಟ್ಬೌಂಡ್ ಹೊರಗೆ ಹೋಗ್ತಿದೆ ಡಾಟಾ, ಹೀಗೆ ಬಂದು ಇಲ್ಲಿ ಇನ್ಬೌಂಡ್ ಆಗ್ತಿದೆ. ಸೊ ಇಲ್ಲಿ ನಾನು 2049 ಅಲೋ ಮಾಡಬೇಕು. ಔಟ್ಬೌಂಡ್ ಅಲ್ಲಿ ಅಲೋ ಮಾಡಿದೆ, ಅದರ ಜೊತೆಗೆ ನಾನು ಇನ್ಬೌಂಡ್ ಅಲ್ಲಿ ಕೂಡ NFS ಅಲ್ಲಿ ಅಲೋ ಮಾಡಿದೆ, ಔಟ್ಬೌಂಡ್ EC2 ಅಲ್ಲಿ ಅಲೋ ಮಾಡಿದೆ. ಇನ್ಬೌಂಡ್ ಬಂತು. ಸಪೋಸ್ ಇಫ್ ಏನ್ ಡೇಟಾ ಆಡ್ ಆಗಿದೆ ಅದು ಡಿಸ್ಪ್ಲೇ ಆಗ್ಬೇಕಿದ್ರೆ ಈ ತರ ಹೊರಗೆ ಬರುತ್ತೆ. ಇನ್ಬೌಂಡ್ ಅಲ್ಲಿ ಅಲೋ ಮಾಡಿದ್ರೆ ಔಟ್ಬೌಂಡ್ ಅಲ್ಲಿ ಅಲೋ ಮಾಡಬೇಕು ಅಂತ ಇಲ್ಲ, ಬಿಕಾಸ್ ದಿಸ್ ಈಸ್ ಸ್ಟೇಟ್ಫುಲ್. That's why it remembers the connection. ಓಕೆ, ನಾನು ಇದರಲ್ಲಿ ಅಲೋ ಮಾಡಿದೆ ಅಂತ ಹೇಳಿದ್ರೆ ಸೇಮ್ ರಿಕ್ವೆಸ್ಟ್ ರಿಟರ್ನ್ ಬರ್ತಿದೆ ಅಂತ ಹೇಳಿದ್ರೆ ನೋ ನೀಡ್ ಟು ಅಲೋ ಅಗೈನ್. ಓಕೆ, ಸೊ ಇದು ಔಟ್ಬೌಂಡ್ ಅಂಡ್ ಇದು ಇನ್ಬೌಂಡ್ ಆಗಿರುತ್ತೆ. ಇನ್ಬೌಂಡ್ ನಾನು ಔಟ್ಬೌಂಡ್ ಅಲ್ಲಿ ಅಲೋ ಮಾಡಿದ್ದೇನೆ NFS ಗೆ, ಸೊ ಇದು ಬೇಕಾಗಿಲ್ಲ. ಓಕೆ, ಇಟ್ ವಿಲ್ ವರ್ಕ್ ಸಿನ್ಸ್ ಇಟ್ ಈಸ್ ಸ್ಟೇಟ್ಫುಲ್. ಸೊ ಇವಾಗ ನಾನು ಅವ್ರು ಏನ್ ಹೇಳಿದ್ದಾರೆ ಅದನ್ನೇ ಮಾಡ್ತೇನೆ. NFS ಇದು ಸೆಕ್ಯೂರಿಟಿ ಗ್ರೂಪಿಗೆ ಬರ್ತೇನೆ, ಕ್ಲಿಕ್ ಮಾಡಿದೆ, ಇಲ್ಲಿಗೆ ಸೆಕ್ಯೂರಿಟಿ ಗ್ರೂಪಿಗೆ ಬಂದೆ. NFS ಇದು ಸೆಕ್ಯೂರಿಟಿ ಗ್ರೂಪ್ ಅಲ್ಲಿ, ಸಾರಿ, ಮೌಂಟ್ ಟಾರ್ಗೆಟ್ ಇದು ಸೆಕ್ಯೂರಿಟಿ ಗ್ರೂಪ್ ಅಲ್ಲಿ ಇನ್ಬೌಂಡ್ ಅಲ್ಲಿ ಎಡಿಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಓಕೆ, ಇನ್ಬೌಂಡ್ಗೆ ಬರ್ತೇನೆ. ಥಿಂಕ್ we just come here, click this security group. ಓಕೆ, ಸೊ ಇನ್ಬೌಂಡ್ ಅಲ್ಲಿ ನಾನು ಈ ರೀತಿ ಎಡಿಟ್ ಮಾಡಬೇಕು. NFS ಸೋರ್ಸ್ ಅಲ್ಲಿ ಏನ್ ಕೊಡ್ಬೇಕು ಅಂತ ಹೇಳಿದ್ದಾರೆ, EC2 ಇನ್ಸ್ಟೆನ್ಸ್ ಇದು ಸೆಕ್ಯೂರಿಟಿ ಗ್ರೂಪ್ ಕೊಡ್ಬೇಕು ಅಂತ ಹೇಳಿದ್ದಾರೆ. ಸೊ EC2 ಇನ್ಸ್ಟೆನ್ಸ್ ಇದು ನಂಗೆ ಸೆಕ್ಯೂರಿಟಿ ಗ್ರೂಪ್ ಬೇಕು ರೈಟ್. ಸೊ EC2 ಇನ್ಸ್ಟೆನ್ಸ್ಗೆ ಬರ್ತೇನೆ, ಇನ್ಸ್ಟೆನ್ಸಸ್ಗೆ ಬರ್ತೇನೆ, ಸೆಲೆಕ್ಟ್ ಮಾಡ್ತೇನೆ, ಸೆಕ್ಯೂರಿಟಿಗೆ ಬರ್ತೇನೆ. ಏನ್ ಸೆಕ್ಯೂರಿಟಿ ಗ್ರೂಪ್ ID ಇತ್ತಲ್ಲ ಅದನ್ನು ನಾನು ಕಾಪಿ ಮಾಡ್ತೇನೆ, ಇಲ್ಲಿ ಬಂದು ಪೇಸ್ಟ್ ಮಾಡ್ತೇನೆ. ರಿಸ್ಕ್ ಬೇಡ, ನಾವೇನ್ ಮಾಡೋಣ ಅಂತ ಹೇಳಿದ್ರೆ ಅಲ್ಲಿಂದಾನೇ ರೌಟ್ ಆಗೋಣ. ಎಲ್ಲಿಂದ S3ಗೆ ಹೋಗ್ತೇನೆ. ಇನ್ ಕೇಸ್ ನಾನು ಬೇರೆ ಸೆಕ್ಯೂರಿಟಿ ಗ್ರೂಪ್ ಅಲ್ಲಿ ಅಲೋ ಮಾಡೋದು ಬೇಡ ಅಂತ ಹೇಳಿ S3ಗೆ ಬಂದೆ. S3 ಅಲ್ಲಿ ನಾನು ಫೈಲ್ ಸಿಸ್ಟಮ್ಗೆ ಬರ್ತೇನೆ. ಇಲ್ಲಿ ನಾನು ಫೈಲ್ ಸಿಸ್ಟಮ್ಗೆ ಕ್ಲಿಕ್ ಮಾಡಿ ಮೌಂಟಿಂಗ್ ಟಾರ್ಗೆಟ್ಗೆ ಬಂದು
ಕೆಳಗೆ ಬಂದು ಸೆಕ್ಯೂರಿಟಿ ಗ್ರೂಪ್ನ ಸೆಲೆಕ್ಟ್ ಮಾಡ್ತೇನೆ. ಡಿಫಾಲ್ಟ್ ಆಗಿ 3 ಮೌಂಟಿಂಗ್ ಟಾರ್ಗೆಟಿಗೂ ಸೇಮ್ ಸೆಕ್ಯೂರಿಟಿ ಗ್ರೂಪ್ ಆ್ಯಡ್ ಆಗಿರುತ್ತೆ. ಓಕೆ, ಸೊ ನಾನು ಇಲ್ಲಿ ಬಂದು AWS ಅವರು ಡಾಕ್ಯುಮೆಂಟೇಶನ್ ಅಲ್ಲಿ ಏನು ಕೊಟ್ಟಿದ್ದಾರೆ ಹಾಗೇನೆ ಮಾಡ್ತೇನೆ. ಓಕೆ, NFS ನ ನಾನು ಶುರುವಿಂದ ಅಲೋ ಮಾಡ್ತೇನೆ. NFS ಇಲ್ಲಿ ಬಂದು ನಾನು ಏನು EC2 ಸೆಕ್ಯೂರಿಟಿ ಗ್ರೂಪ್ ಇತ್ತು ಅದನ್ನು ನಾನು ಕೊಟ್ಟೆ. ಆಯ್ತು. ನೆಕ್ಸ್ಟ್ ಏನು ಹೇಳಿದ್ದಾರೆ, ಅಷ್ಟೇ ಪ್ರೀ ರಿಕ್ವೆಸೈಟ್ ಆಯಿತು. ಒಂದು ಪ್ಯಾಕೇಜ್ನ ಇನ್ಸ್ಟಾಲ್ ಮಾಡಿದೆ, ಸೆಕ್ಯೂರಿಟಿ ಗ್ರೂಪಲ್ಲಿ ಅಲೋ ಮಾಡಿದೆ, ಪರ್ಮಿಷನ್ನ ಕೊಟ್ಟೆ. ಅಮೆಝಾನ್ S3 ಓಕೆ, ಪ್ರೀ ರಿಕ್ವೆಸೈಟ್ ಆಯಿತು. ಒನ್ ಸ್ಟೆಪ್ ಬ್ಯಾಕ್ ಹೋಗೋಣ. ಓಕೆ, ಬಿಫೋರ್ ಗೆಟ್ಟಿಂಗ್ ಸ್ಟಾರ್ಟೆಡ್ ಓಕೆ ಫೈಲ್ ಸಿಸ್ಟಮ್ ಕ್ರಿಯೇಟ್ ಮಾಡಿದ್ವಿ, ಮೌಂಟಿಂಗ್ ಟಾರ್ಗೆಟ್ ಇನ್ನೊಂದು ಏನೋ ಪ್ರೀ ರಿಕ್ವೆಸೈಟ್ ಕೊಟ್ಟಿದ್ದಾರೆ ಇಲ್ಲಿ. ಬಿಫೋರ್ ಗೆಟಿಂಗ್ ಸ್ಟಾರ್ಟೆಡ್ ಮೇಕ್ ಶೂರ್ ಯು ಹ್ಯಾವ್ ದಿ ಫಾಲೋವಿಂಗ್. ಯು ಹ್ಯಾವ್ ಇನ್ಸ್ಟಾಲ್ಡ್ ಆ್ಯಂಡ್ ಕಾನ್ಫಿಗರ್ಡ್ ದಿ AWS CLI ಫಾರ್ ಮೋರ್ ಇನ್ಫಾರ್ಮೇಶನ್. ಓಕೆ, ಅಪ್ಡೇಟಿಂಗ್. ಓಕೆ, ಯು ಹ್ಯಾವ್ ಕಂಪ್ಲೀಟೆಡ್ ದಿ ಪ್ರೀ ರಿಕ್ವೆಸೈಟ್. ಓಕೆ, ಇದು ನಾವು ಕಂಪ್ಲೀಟ್ ಮಾಡಿದ್ವಿ. ಯು ಆರ್ ಸೆಟ್ ಅಪ್ ಅಮೆಝಾನ್ EC2 ಇನ್ಸ್ಟೆನ್ಸ್, ಫೆಮಿಲಿಯರ್ ವಿತ್ ಲಾಂಚಿಂಗ್ ಇನ್ಸ್ಟೆನ್ಸ್, ಯೂನಿಟ್ AWS ಅಕೌಂಟ್ ಅದೆಲ್ಲ ಇದೆ ನಮ್ಮ ಹತ್ರ. ಅಡ್ಮಿನಿಸ್ಟ್ರೇಟರ್ ಅಕ್ಷರ ಕೀಪರ್ ಎಲ್ಲ ಇದೆ. ಓಕೆ, EC2 ಇನ್ಸ್ಟೆನ್ಸ್ ಇದೆ. ಇಲ್ಲೇನು ಪ್ರೀ ರಿಕ್ವೆಸೈಟ್ ಕೊಟ್ಟಿದ್ರು, ಪ್ಯಾಕೇಜ್ನ ಇನ್ಸ್ಟಾಲ್ ಮಾಡಿದ್ವಿ, ಪರ್ಮಿಷನ್ನ ಕೊಟ್ವಿ, ಅದಾದ ನಂತರ ಸೆಕ್ಯೂರಿಟಿ ಗ್ರೂಪಲ್ಲಿ ಅಲೋ ಮಾಡಿದ್ವಿ. ಇನ್ನೊಂದು ಹೇಳಿದ್ದಾರೆ ಇಲ್ಲಿ, ಫಸ್ಟ್ ಒನ್, ಯು ಹ್ಯಾವ್ ಇನ್ಸ್ಟಾಲ್ಡ್ ಆ್ಯಂಡ್ ಕಾನ್ಫಿಗರ್ಡ್ AWS CLI. ಸೊ ಈ AWS CLI ನ ನಾವು ಇನ್ಸ್ಟಾಲ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಲೇಟೆಸ್ಟ್ ವರ್ಷನ್ ಇರಬೇಕು AWS CLI, ಬಿಕಾಸ್ ಇದು ಲೇಟೆಸ್ಟ್ ಚೇಂಜ್ ಆಗಿರೋದ್ರಿಂದ ಮೇ ಬಿ ನಮ್ಮ ಹತ್ರ ಓಲ್ಡ್ ವರ್ಷನ್ ಇದ್ರೆ ಇಟ್ ಮೇ ವೋಂಟ್ ವರ್ಕ್. ಸೊ ನಾವು AWS CLI ಇನ್ಸ್ಟಾಲ್ ಮಾಡೋಣ, ಲೇಟೆಸ್ಟ್ ವರ್ಷನ್ ಇನ್ಸ್ಟಾಲ್ ಮಾಡೋಣ. ಇಲ್ಲಿ EC2 ಇನ್ಸ್ಟೆನ್ಸ್ ಒಳಗಡೆ, ರೈಟ್? So I will select this EC2 instance. I will connect. Then I will connect. ರೂಟ್ ಯೂಸರ್ಗೆ ಸ್ವಿಚ್ ಆಗ್ತಾನೆ. ಅದಾದ ನಂತರ AWS CLI ಇನ್ಸ್ಟಾಲ್ ಆಗಿದೆಯಾ, ಅದರ ವರ್ಷನ್ ಹೇಗೆ ಚೆಕ್ ಮಾಡೋದು ಅಂತ ಹೇಳಿದ್ರೆ AWS --- ವರ್ಷನ್. ಓಕೆ, AWS CLI ಡಿಫಾಲ್ಟ್ ಆಗಿ ಇನ್ಸ್ಟಾಲ್ ಆಗಿದೆ, ಬಟ್ ಇದು ವರ್ಷನ್ ಓಲ್ಡ್. ಓಕೆ, ನಮ್ಮ ಹತ್ರ ಲೇಟೆಸ್ಟ್ ವರ್ಷನ್ ಇದ್ರೆ ನಮಗೆ ಎರರ್ ಬರಲ್ಲ. ಓಕೆ, ಅಂದ್ರೆ ಲೇಟೆಸ್ಟ್ ವರ್ಷನ್ ಇದ್ರೆ ಸಲೀಸಾಗಿ ವರ್ಕ್ ಆಗುತ್ತೆ. ಸೊ ನಾನು ಲೇಟೆಸ್ಟ್ ವರ್ಷನ್ ಅಪ್ಡೇಟ್ ಮಾಡ್ತೇನೆ. AWS CLI ಆನ್ ಉಬಂಟು, ರೈಟ್? ನಮ್ದು ಆಪರೇಟಿಂಗ್ ಸಿಸ್ಟಮ್ ಅಮೆಝಾನ್ ಲಿನಕ್ಸ್. ಓಕೆ, ಲಿನಕ್ಸ್ ಅಂತ ಕೊಟ್ಟೆ. ಇನ್ಸ್ಟಾಲಿಂಗ್ ಆರ್ ಅಪ್ಡೇಟಿಂಗ್. ಓಕೆ, ನಮ್ದು ಲೇಟೆಸ್ಟ್ ವರ್ಷನ್ ಏನಿದೆ ಅಲ್ಲ ನಾನು ಅಪ್ಡೇಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೇನೆ. ಲಿನಕ್ಸ್ ಅಲ್ಲಿ ಸೆಲೆಕ್ಟ್ ಮಾಡ್ತೇನೆ. ಓಕೆ, ಟು ಇನ್ಸ್ಟಾಲ್ ನಮ್ಮ ಹತ್ರ ಆಲ್ರೆಡಿ ಇನ್ಸ್ಟಾಲ್ ಆಗಿದೆ. ಥಿಂಕ್ ದಿಸ್ ಇಸ್ ದ ಅಪ್ಡೇಟ್ ಕಮಾಂಡ್. ಓಕೆ, ಇದು ಅಪ್ಡೇಟ್ ಮಾಡಲಿಕ್ಕೆ ಲೇಟೆಸ್ಟ್ ವರ್ಷನ್. ಇದನ್ನು ಕಾಪಿ ಮಾಡ್ತೇನೆ, ಪೇಸ್ಟ್ ಮಾಡ್ತೇನೆ. ಸೊ ದ್ಯಾಟ್ ನಮ್ದು AWS CLI ಏನಿತ್ತಲ್ಲ ಓಲ್ಡ್ ವರ್ಷನ್, ಡಿಫಾಲ್ಟ್ ಆಗಿರೋ ವರ್ಷನ್, ಅದು ಅಪ್ಡೇಟ್ ಆಗುತ್ತೆ. ಒನ್ಸ್ ಇಟ್ ಈಸ್ ಅಪ್ಡೇಟೆಡ್ ಅಲ್ಲ, ನೆಕ್ಸ್ಟ್ ಏನು ಅಂತ ನೋಡೋಣ. ಕ್ರಿಯೇಟ್ ಯುವರ್ ಫೈಲ್ ಸಿಸ್ಟಮ್. ಫೈಲ್ ಸಿಸ್ಟಮ್ ನಾವು ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೇವೆ ಥ್ರೂ GUI. Create a mounting target. That is also done, right? Through GUI. If you are going for CLI, right? This is the command. ನೋಡಿ, ರೀಜನ್ ಕೊಡ್ತೀರಾ ಇಲ್ಲಿ. ಅಂದರೆ ನೀವು GUI ಮುಖಾಂತರ ಫೈಲ್ ಸಿಸ್ಟಮ್ ಕ್ರಿಯೇಟ್ ಮಾಡ್ತಿದ್ದೀರಾ, CLI ಮುಖಾಂತರ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಇದು ಕಮಾಂಡ್ ಯೂಸ್ ಮಾಡ್ಬೋದು ಅಂತ ಹೇಳಿದ್ದಾರೆ. AWS ರೀಜನ್ ಕೊಡ್ತೀರಾ, ಅದಾದ ನಂತರ ಸಬ್ನೆಟ್ ID ನ ಕೊಡ್ತೀರಾ, ಯಾವ ಸಬ್ನೆಟ್ ಬೇಕು ಅಂತೇಳಿ. ಓಕೆ, ಕ್ರಿಯೇಟ್ ಮಾಡ್ತೀರಾ. ಆಮೇಲೆ ನೋಡಿ, ಮೌಂಟ್ ದಿ ಫೈಲ್ ಸಿಸ್ಟಮ್. ಓಕೆ, ನಮ್ದು ಇಲ್ಲಿ CLI ಎಲ್ಲ ಅಂದರೆ ಫೈಲ್ ಸಿಸ್ಟಮ್ ಎಲ್ಲ ಕ್ರಿಯೇಟ್ ಆಗಿದೆ. ಪೆಂಡಿಂಗ್ ಏನಿದೆ ಅಂತ ಹೇಳಿದ್ರೆ ಮೌಂಟಿಂಗ್ ಮಾಡೋದು. ಓಕೆ, ಸೊ ನಮ್ಮದು CLI ಅಪ್ಡೇಟ್ ಆಗ್ತದೆ. ಮೌಂಟ್ ಮಾಡೋದು ಹೇಗೆ ಅಂತ ಹೇಳಿದ್ರೆ ನೋಡಿ, ಒಂದು ಡೈರೆಕ್ಟರ್ನ ಕ್ರಿಯೇಟ್ ಮಾಡಿ, ಅದಾದ ನಂತರ ಮೌಂಟ್ -t S3 ಫೈಲ್ಸ್, ಫೈಲ್ ಸಿಸ್ಟಮ್ ID, ಇದು ಕಮಾಂಡ್ನ ರನ್ ಮಾಡಿ ಅಂತ ಹೇಳಿದ್ದಾರೆ. ಇಫ್ ಯು ಡೋಂಟ್ ಹ್ಯಾವ್ ಫೈಲ್ ಸಿಸ್ಟಮ್ ID, ಯು ಕ್ಯಾನ್ ಫೈಂಡ್. ನಮ್ಮ ಹತ್ರ ಫೈಲ್ ಸಿಸ್ಟಮ್ ID ಇದೆ. ಟೆಸ್ಟ್ ದಿ ಫೈಲ್. ಓಕೆ, ಲೆಟ್ಸ್ ಸಿ. ಇವಾಗ ನೋಡೋಣ AWS --- ವರ್ಷನ್. ಓಕೆ, CLI has been updated to latest version. That's okay.
ಓಕೆ. ಸೊ ಇವಾಗ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಒಂದು ಕಮಾಂಡ್ನ ರನ್ ಮಾಡಬೇಕು ಅಂತ ಹೇಳಿದ್ದಾರೆ. ನಾನು ಫೈಲ್ ಸಿಸ್ಟಮ್ಗೆ ಬರ್ತೇನೆ, ಇದನ್ನ ಸೆಲೆಕ್ಟ್ ಮಾಡ್ತೇನೆ, ನಮ್ದು ಫೈಲ್ ಸಿಸ್ಟಮ್ ಐಡಿನ. ಓಕೆ, ಇಲ್ಲೇ ನೋಡಿ ಆಪ್ಷನ್ ಕೊಟ್ಟಿದ್ದಾರೆ, ಅಟ್ಯಾಚ್ ಟು ಅನ್ ಎಕ್ಸಿಸ್ಟಿಂಗ್ EC2 ಇನ್ಸ್ಟೆನ್ಸ್. ವಿ ಕ್ಯಾನ್ ಆಲ್ಸೋ ಅಟ್ಯಾಚ್ ಫ್ರಮ್ ಹಿಯರ್ ಆಲ್ಸೋ ಐ ಗೆಸ್. ಲೆಟ್ಸ್ ಸಿ ವಾಟ್ ಇಸ್ ದಿಸ್ ಅಂತ. ಇದನ್ನ ಸೆಲೆಕ್ಟ್ ಮಾಡ್ತೇನೆ, ಅಟ್ಯಾಚ್ ಅಂತ ಕೊಡ್ತೇನೆ. ಅವೈಲೇಬಲ್ ಇನ್ಸ್ಟೆನ್ಸ್, ನಮ್ದು ಯಾವ್ದು ಇನ್ಸ್ಟೆನ್ಸ್ ಇದೆ. ಓಕೆ, ಲೋಕಲ್ ಮೌಂಟ್ ಪಾತ್ ಇದೆ ಅಂತ ಹೇಳ್ತಿದ್ದಾರೆ. ಓಕೆ, ಅದಾದ ನಂತರ ನೋಡಿ chmod 400 SSH ಇದು ಆಲ್ರೆಡಿ ಆಗಿದ್ದೇವೆ ನಾವು. ಡೌನ್ಲೋಡ್ ಆ್ಯಂಡ್ ಇನ್ಸ್ಟಾಲ್ ದಿ ಕ್ಲೈಂಟ್. ಓಕೆ, ಇದನ್ನು ಇನ್ಸ್ಟಾಲ್ ಮಾಡಲಿಕ್ಕೆ ಹೇಳಿದ್ದಾರೆ. ಲೆಟ್ ಮೀ ಕಾಪಿ ದಿಸ್ ಆ್ಯಂಡ್ ರನ್ ದಿಸ್. ಓಕೆ, ಇನ್ಸ್ಟಾಲ್ ಆಯಿತು. ಅದಾದ ನಂತರ ಒಂದು ಡೈರೆಕ್ಟರ್ನ ಕ್ರಿಯೇಟ್ ಮಾಡಿ ಅಂತ ಹೇಳಿದ್ದಾರೆ. ಕ್ರಿಯೇಟ್ ಎ ನ್ಯೂ ಫೋಲ್ಡರ್. ಲೆಟ್ ಮೀ ಕಾಪಿ ದಿಸ್ ಆ್ಯಂಡ್ ಪೇಸ್ಟ್ ಹಿಯರ್. MNT ಒಳಗಡೆ S3 ಫೈಲ್ಸ್ ಅನ್ನೋ ಡೈರೆಕ್ಟರ್ನ ಕ್ರಿಯೇಟ್ ಮಾಡಿದ್ವಿ. ಅದಾದ ನಂತರ ಏನು ಮಾಡಬೇಕು ಅಂತ ಹೇಳಿದರೆ ಡೈರೆಕ್ಟ್ ಆಗಿ ಮೌಂಟ್ ಮಾಡಿ ಅಂತ ಹೇಳಿದ್ದಾರೆ. ಲೆಟ್ ಮೀ ಕಾಪಿ ದಿಸ್ ಆ್ಯಂಡ್ ರನ್ ದಿಸ್. ಲೆಟ್ ಸಿ ಮೌಂಟ್ ಆಗುತ್ತಾ ಇಲ್ವಾ ಅಂತ. ಓಕೆ, ಮೌಂಟ್ ಆಯಿತು. ಅದಾದ ನಂತರ ನೋಡಿ ವೆರಿಫೈ ದಿ ಫೈಲ್ ಸಿಸ್ಟಮ್ ಮೌಂಟೆಡ್ ಸಕ್ಸಸ್ಫುಲಿ. ಲೆಟ್ ಸಿ ಏನು ಬರುತ್ತೆ ಔಟ್ಪುಟ್ ಅಂತ. LS ಮಾಡ್ತಿದ್ದಾರೆ ಅಷ್ಟೇ. ಓಕೆ, DF-H disk related information. ಓಕೆ, ಆಸ್ ಯು ಕ್ಯಾನ್ ಸಿ ಸಮಥಿಂಗ್ ಮೌಂಟ್ ಆಗಿದೆ ಲೋಕಲ್ ಹೋಸ್ಟ್ ಅಲ್ಲಿ. S3 ಏನಿದೆ ಅಲ್ಲ, ಇದು ಸರ್ವರ್ಲೆಸ್ ಆಗುತ್ತೆ, ಇದಕ್ಕೆ ಲಿಮಿಟ್ ಇಲ್ಲ. ಅಂದ್ರೆ ನಾನು ಎಷ್ಟು ಬೇಕಾದರೂ ಆಬ್ಜೆಕ್ಟ್ನ ಸೈಜ್ ಇದ್ದು ಆಬ್ಜೆಕ್ಟ್ನ ನಾನು ಸ್ಟೋರ್ ಮಾಡ್ಬೋದು. ಬಟ್ ಒಂದು ಆಬ್ಜೆಕ್ಟ್ ಇದು ಸೈಜ್ 50 TB ಒಳಗಡೆ ಇರಬೇಕು. ಇವಾಗ ನಂದು ಮೌಂಟ್ ಆಯಿತು. ನಾನಿವಾಗ ಮೌಂಟ್ ಪಾಯಿಂಟ್ ಒಳಗಡೆ ಹೋಗಿ S3 ಫೈಲ್ಸ್ ಒಳಗಡೆ ಹೋಗಿ ದಿಸ್ ಈಸ್ ಮೈ ಮೌಂಟ್ ಪಾಯಿಂಟ್. ಓಕೆ, ಮೌಂಟಿಂಗ್ ಪಾತ್. ಇವಾಗ ಈ ಮೌಂಟಿಂಗ್ ಪಾಯಿಂಟ್ ಏನಿದೆ ಅಲ್ಲ, EC2 ಇನ್ಸ್ಟೆನ್ಸ್ಗೆ ಮೌಂಟ್ ಆಗಿದೆ. ಪಾತ್ ಏನು ಅಂತ ಹೇಳಿದ್ರೆ /MNT/S3 ಫೈಲ್ಸ್ ಅಂತ ಒಂದು ಡೈರೆಕ್ಟರಿ ಒಳಗಡೆ ಮೌಂಟ್ ಆಗಿದೆ. ಅಂದ್ರೆ ನಾನು ಈ ಫೈಲ್ಸ್ ಪಾತ್ ಒಳಗಡೆ ನಾನು ಏನೇ ಕ್ರಿಯೇಟ್ ಮಾಡ್ತಿದ್ದೇನೆ ದ್ಯಾಟ್ ವಿಲ್ ಬಿ ಸ್ಟೋರ್ ಡೈರೆಕ್ಟ್ಲಿ ವಿತ್ S3 ಬಕೆಟ್ ಟು S3 ಬಕೆಟ್. ಅಂದ್ರೆ ನಾನು ಇವಾಗ API ಕಾಲ್ಸ್ ಎಲ್ಲ ಮಾಡ್ಬೇಕಂತಿಲ್ಲ ಮೊದಲ ಹಾಗೆ ಡೈರೆಕ್ಟ್ ಆಗಿ ಅದು ಫೈಲ್ ಸಿಸ್ಟಮ್ ತರ ವರ್ಕ್ ಆಗ್ತದೆ ಯೂಸಿಂಗ್ EFS ಓನ್ಲಿ. ಸೊ ಲೆಟ್ ಸಿ, ನಾನೊಂದು ಫೈಲ್ನ ಕ್ರಿಯೇಟ್ ಮಾಡ್ತೇನೆ. ಎಲ್ಲಿ? ನಮ್ದು S3 ಬಕೆಟ್ ಒಳಗಡೆ, ಇಲ್ಲಿಂದಾನೆ ಟಚ್ ಫೈಲ್ ಅಂತ ಕ್ರಿಯೇಟ್ ಆಗಿದೆ. mkdir ಟೆಸ್ಟ್ ಅಂತ ಡೈರೆಕ್ಟರಿನೂ ಕ್ರಿಯೇಟ್ ಮಾಡ್ತೇನೆ. ಸ್ಪೆಲ್ಲಿಂಗ್ ರಾಂಗ್ ಇತ್ತು, ದ್ಯಾಟ್ಸ್ ಓಕೆ. ಸೊ ಇಂಡೈರೆಕ್ಟ್ಲಿ ನಾನು ಇವಾಗ S3 ಬಕೆಟ್ ಅಲ್ಲಿ ಕ್ರಿಯೇಟ್ ಮಾಡ್ತಿದ್ದೇನೆ, ರೈಟ್, ಥ್ರೂ ದಿಸ್ ಫೈಲ್ ಸಿಸ್ಟಮ್. ಲೆಟ್ ಮಿ ಗೋ ಟು ಹಿಯರ್ ಆ್ಯಂಡ್ ಚೆಕ್ ಕ್ರಿಯೇಟ್ ಆಗಿದೆಯಾ ಇಲ್ವಾ ಅಂತ. ಏನು ಕ್ರಿಯೇಟ್ ಆಗಿಲ್ಲ. ರಿಫ್ರೆಶ್ ಮಾಡ್ತೇನೆ. ಒಮ್ಮೆ ಶೋ ವರ್ಷನ್ಸ್ ಅಂತಿದೆಲ್ಲ ಕ್ಲಿಕ್ ಮಾಡ್ತೇನೆ. ಓಕೆ, ಒಂದು ನಿಮಿಷ ವೆಯ್ಟ್ ಮಾಡೋಣ, ಕ್ರಿಯೇಟ್ ಆಗುತ್ತೆ. ಮೌಂಟ್ ಆಗಿದೆ ಅಂದ್ರೆ ಕ್ರಿಯೇಟ್ ಆಗಲೇಬೇಕಲ್ಲ, ಇದು S3 ಬಕೆಟ್ ಮೌಂಟ್ ಆಗಿದೆ ಅಂದ್ರೆ. ಓಕೆ, ಲೆಟ್ಸ್ ಸಿ. ರಿಫ್ರೆಶ್ ಮಾಡಿದೆ ಅಷ್ಟೇ. ನ್ಯೂ ಫೀಚರ್ ಅಲ್ಲ, ಸಮಟೈಮ್ಸ್ ಎಸ್ ಇಟ್ ಹ್ಯಾಪನ್ಸ್. ಮೇ ಬಿ ದೇ ಆರ್ ವರ್ಕಿಂಗ್ ಆನ್ ದಿಸ್, ಹೂ ನೋಸ್. ಓಕೆ, ನಮ್ಮ ರಿಫ್ರೆಶ್ ಮಾಡ್ತೇನೆ. ಒಂದು ಇನ್ನೊಂದು ಫೈಲ್ನ ಕ್ರಿಯೇಟ್ ಮಾಡೋಣ. ಟಚ್ S3 ಬಕೆಟ್ ಫೈಲ್ ಅಂತ ಕ್ರಿಯೇಟ್ ಮಾಡ್ತೇನೆ. ಓಕೆ, ನೋಡಿ ಕ್ರಿಯೇಟ್ ಆಯಿತು. ಸ್ವಲ್ಪ ಟೈಮ್ ತಕ್ಕೋತು. ಫೈಲ್ ಅಂತ ಕ್ರಿಯೇಟ್ ಆಯಿತು. ಟೆಸ್ಟ್ ಅಂದ್ರೆ ಡೈರೆಕ್ಟರಿ ಕ್ರಿಯೇಟ್ ಆಗಿದೆ. ಇದರೊಳಗಡೆ ಏನಾದರೂ ಇದೆಯಾ? ಏನೂ ಇಲ್ಲ. ನಾನು ಇಲ್ಲಿಂದ ಅಪ್ಲೋಡ್ ಮಾಡ್ತೇನೆ, ಅಲ್ಲಿ ಆ್ಯಡ್ ಆಗುತ್ತಾ ಅಂತ ನೋಡೋಣ. ಓಕೆ, ಇಟ್ ಶುಡ್ ಆ್ಯಡ್, ರೈಟ್, ವೈಸ್ ವರ್ಸ. ನನ್ನ ಹತ್ರ ಏನು ಕೀಪ್ಯಾಡ್ ಇತ್ತಲ್ಲ, EC2 ಇನ್ಸ್ಟೆನ್ಸ್ ಇದು, ಇಲ್ಲಿ ಆ್ಯಡ್ ಮಾಡಿದೆ. ನೋಡಿ ಎಷ್ಟೊಂದು ಈಸಿ ಆಗಿದೆ ಅಂತ. ನಾನು SCP ಮಾಡಬೇಕಂತಾನೆ ಇಲ್ಲ, ಫೈಲೆಲ್ಲ ಬಕೆಟ್ಗೆ ಆ್ಯಡ್ ಮಾಡಿದರೆ EC2ಗೂ ಸಿಗುತ್ತೆ. ಡೈರೆಕ್ಟರಿ ಒಳಗಡೆ ನಾನು ಮಾಡಿದ್ದೇನೆ, ರೈಟ್. LS ಮಾಡಿದರೆ ಲುಕ್
ಸಿಕ್ತು ನನಗೆ, ಇದನ್ನು ನಾನು ಹೋಸ್ಟ್ ಮಿಷನ್ಗೆ ಕಾಪಿ ಮಾಡ್ಬೋದು. ಕಾಪಿ EFS ನ /home ಒಳಗಡೆ ಕಾಪಿ ಆಯಿತು ನೋಡಿ. ಫೈಲ್ ಶೇರಿಂಗ್ ಕೂಡ ತುಂಬಾನೇ ಈಸಿ ಆಗಿತ್ತು ಇವಾಗ. ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿಂದ ನಾನು ಡಿಲೀಟ್ ಮಾಡ್ತೇನೆ ಈ ಫೈಲ್ನ. ಡಿಲೀಟ್ ಆಗುತ್ತಾ? ಎಸ್, ಇಟ್ ವಿಲ್ ಡಿಲೀಟ್. ಇಟ್ ಈಸ್ ಲೈಕ್ ನೀವು ಈ S3 ಬಕೆಟ್ನ ಪೆನ್ ಡ್ರೈವ್ ಅಂತ ಅನ್ಕೊಳ್ಳಿ, ನಿಮ್ಮ EC2 ಇನ್ಸ್ಟೆನ್ಸ್ನ ಲ್ಯಾಪ್ಟಾಪ್ ಅಂತ ಅನ್ಕೊಳ್ಳಿ. ಪೆನ್ ಡ್ರೈವ್ನ ಲ್ಯಾಪ್ಟಾಪ್ಗೆ ಚುಚ್ಚಿದ್ದೀರಾ ಅಷ್ಟೇ. ಪೆನ್ ಡ್ರೈವ್ ಇರೋ ಡಾಟಾ ಎಲ್ಲ ಇಲ್ಲೂ ಕಾಣಿಸುತ್ತೆ ನೋಡಿ. ಫೈಲ್ ಹೋಯ್ತು. ಇಲ್ಲಿಂದ ನಾನು S3 ಬಕೆಟ್ ಅನ್ನೋ ಏನು ಫೈಲ್ ಇತ್ತಲ್ಲ ಅದನ್ನು ಡಿಲೀಟ್ ಮಾಡಿದೆ. ಇಲ್ಲೂ ಹೋಗುತ್ತಾ? ಎಸ್, ಇಟ್ ಶುಡ್ ಶೋ ಗೋ ರೈಟ್, ಶುಡ್ ಡಿಲೀಟ್. ಓಕೆ, ಇದು ಸ್ವಲ್ಪ ಸ್ಲೋ ಇದೆ, ಮೇ ಬಿ ಫ್ಯೂಚರಲ್ಲಿ ಅವರು ಫಿಕ್ಸ್ ಮಾಡ್ತಾರೆ ನೋಡಿ. ಇನ್ನೂ ಇಲ್ಲೇ ಇದೆ, ಹೋಗಿಲ್ಲ. ಕ್ಯಾನ್ ಐ ಓಪನ್ ದಿಸ್? ಓಕೆ ನೋಡಿ, ಓಪನ್ ಆಯಿತು ಅಂದರೆ ಡೌನ್ಲೋಡ್ ಆಯಿತು. Okay, this is how you can mount EC2 instance as a file system to this is how you can mount S3 bucket as a file system to EC2 instance. Okay, I hope this video was helpful for you. If yes, please consider subscribing and like this video, and how was this video, please mention in comment section and subscribe. Thank you. And delete ಮಾಡೋದು very important. ಫಸ್ಟಿಗೆ ಬಕೆಟ್ನ ಕ್ಲಿಯರ್ ಮಾಡಿ, ಅದಾದ ನಂತರ ಬಕೆಟ್ನ ಡಿಲೀಟ್ ಮಾಡಬೇಕಿದ್ರೆ ಯು ಕ್ಯಾನ್ ನಾಟ್ ಡೈರೆಕ್ಟ್ಲಿ ಡಿಲೀಟ್ ದಿ ಬಕೆಟ್, ಯು ಹ್ಯಾವ್ ಟು ಡಿಲೀಟ್ ದಿಸ್ ಕ್ರಿಯೇಟೆಡ್ ಫೈಲ್ ಸಿಸ್ಟಮ್. ಓಕೆ, ಫೈಲ್ ಸಿಸ್ಟಮ್ನ ಡಿಲೀಟ್ ಮಾಡಬೇಕಿದ್ರೆ ಮೌಂಟಿಂಗ್ ಟಾರ್ಗೆಟ್ನ ಡಿಲೀಟ್ ಮಾಡಬೇಕು. ಮೀ ಸೆಲೆಕ್ಟ್ ದಿಸ್ ಮೌಂಟಿಂಗ್ ಟಾರ್ಗೆಟ್, ಕ್ಯಾನ್ ನಾಟ್ ಸೆಲೆಕ್ಟ್ ಟು ಎಟ್ ಒನ್ಸ್, ಹ್ಯಾವ್ ಟು ಸೆಲೆಕ್ಟ್ ಒನ್ ಬೈ ಒನ್. ಕನ್ಫರ್ಮ್, deleted this, confirm, and confirm. Deleted. ಮೌಂಟಿಂಗ್ ಟಾರ್ಗೆಟ್ನ ಡಿಲೀಟ್ ಮಾಡಿ ಆದಮೇಲೆ ಫೈಲ್ ಸಿಸ್ಟಮ್ನ ಡಿಲೀಟ್ ಮಾಡಬೇಕು. ಓಕೆ, ಫೈಲ್ ಸಿಸ್ಟಮ್ ಮೌಂಟ್ ಟಾರ್ಗೆಟ್ ಅಸೋಸಿಯೇಟೆಡ್ ವಿತ್ ಇಟ್ EC2 ನ ಡಿಲೀಟ್ ಮಾಡೋಣ. ಅದಾದ ನಂತರ ಇವಾಗ ಟ್ರೈ ಮಾಡೋಣ ಫೈಲ್ ಸಿಸ್ಟಮ್ನ ಡಿಲೀಟ್ ಮಾಡಲಿಕ್ಕೆ. ಓಕೆ, ಇದೊಂದು ಆಕ್ಸೆಸ್ ಪಾಯಿಂಟ್ ಅಂತ ಕ್ರಿಯೇಟ್ ಆಗಿದೆ, ಇದನ್ನು ಡಿಲೀಟ್ ಮಾಡಬೇಕಂತ ಹೇಳ್ತಿದ್ದಾರೆ. ಡಿಲೀಟ್ ಮಾಡೋಣ. ದ್ಯಾಟ್ ಈಸ್ ಅಬೌಟ್ ಲ್ಯಾಂಬ್ಡಾ. ಓಕೆ, ಲ್ಯಾಂಬ್ಡಾ ಸರ್ವಿಸ್ ಬಗ್ಗೆ ಒಂದು ಆಕ್ಸೆಸ್ ಪಾಯಿಂಟ್ ಅಂತ ಕ್ರಿಯೇಟ್ ಆಗಿದೆ. ಓಕೆ, ಅದರ ಬಗ್ಗೆ ವಿಡಿಯೋ ಬೇಕಿದ್ರೆ ಯು ಕ್ಯಾನ್ ಮೆನ್ಷನ್ ಇನ್ ದ ಕಮೆಂಟ್ ಸೆಕ್ಷನ್. ಡೆಫಿನೆಟ್ಲಿ ಐ ವಿಲ್ upload. Okay, it is deleting. Once it is deleted ಅಲ್ಲ, ನಾವು ಇದನ್ನು ಕೂಡ ಡಿಲೀಟ್ ಮಾಡ್ಬೋದು. ಡಿಲೀಟ್ ಮಾಡಬೇಕಿದ್ರೆ ಎಂಟಿ ಮಾಡಬೇಕು. ಇವಾಗ ಬಕೆಟ್ನ ಡಿಲೀಟ್ ಮಾಡೋಣ. Okay, thank you for watching and bye bye, good night.